ಯಾವಾಗ ಸಂವೃತ್ತಿಯಿಂದ ನೋಡಿದಾಗ ಮಾತ್ರ. ಪಾರಮಾರ್ಥದಿಂದ ನೋಡಿದಾಗ ಅವುಗಳಿಗೂ ಕೂಡ ಇರುವಿಕೆ ಎಲ್ಲ ಸರಿ ಅದ. ಆದ್ರ ತಟಸ್ಥ ಲಕ್ಷಣದ ಮೂಲಕವಾಗಿ ಒಂದು ಕರಡಿ ರೂಪದಲ್ಲಿ ಅವು ಏನ್ ಮಾಡ್ತಾವ ಅಂದ್ರೆ ನಮ್ಮ ಸ್ವರೂಪ ತಿಳಿಸಿ ಹೋಗ್ತಾವ ಗುರುಶಾಸ್ತ್ರಾದಿಗಳು. ಆ ಟೈಮ್ದೊಳಗೆ ಸಂವೃತ್ತಿನೇ, ಹೇಳುವ ಕೇಳುವ ಟೈಮ್ದೊಳಗೆ ಸಂವೃತ್ತಿನೇ. ಅವಿದ್ಯಾ ಲಕ್ಷಣಾತ್ಮಕವಾದಂತ ವೃತ್ತಿಗಳೇ. ಆದರೆ ನಮಗೆ ಯಥಾರ್ಥವಾದ ಜ್ಞಾನವನ್ನ ಅರಿವನ್ನ ಮೂಡಿಸಿಕೊಟ್ಟು ನಮ್ಮ ಸ್ವರೂಪಕ್ಕೆ ತಂದು ಹಚ್ಚಿ ಆವಾಗ ಅನಾತ್ಮ ಆಗ್ತವೆ. ಅವುಗಳಿಗೆ ಮಿಥ್ಯತ್ವ ನಾವು ಹೇಳ್ಬಹುದು. ಆದ್ರೆ ಎಲ್ಲಿವರೆಗೆ ಅವು ನಮಗ ಯಥಾರ್ಥದ ಅರಿವನ್ನು ತಂದು ಕೊಡುದ್ರು ಅಲ್ಲಿವರೆಗೆ ಸತ್ಯ ಅಂತ ಒಪ್ಪಬೇಕು. ದ್ವೈತವನ್ನ ನಾವು ಒಪ್ಪಲೇಬೇಕು. ಅದ್ವೈತನ ನಿರ್ಣಯ ಮಾಡ್ಬೇಕಾಗಿತ್ತು ಅಂದ್ರ ದ್ವೈತವಿಲ್ಲದೆ ಅದ್ವೈತ ಹೆಂಗ್ ನಿರ್ಣಯ ಮಾಡಕ್ ಬರ್ತದ? ದ್ವೈತವನ್ನ ಆತ್ಮತತ್ವದ ನಿಶ್ಚಯಕ್ಕಾಗಿ ಒಪ್ಪಬೇಕಾಗ್ತದ. ಅದು ಇಲ್ಲಾಂದ್ರೆ ಎಲ್ಲವೂ ಶೂನ್ಯ ಆಗಿ ಪರಮಾರ್ಥದಿಂದ ವಂಚಿತ ಆಗ್ಬೇಕಾಗ್ತದೆ, ನಿರ್ಣಯ ಆಗೋದಿಲ್ಲ. ಆದ್ರಿಂದ ದೋಷವನ್ನು ತಪ್ಪಿಸಬೇಕಾಗಿತ್ತು ಅಂತಂದ್ರ ಈ ಜಗದಾದಿಗಳನ್ನ ಶಾಸ್ತ್ರಾದಿಗಳನ್ನ ಎಲ್ಲವನ್ನು ಸತ್ಯ ಅಂತ ಒಪ್ಪಿ ನಾವು ಮುಂದೆ ಅಸತ್ತು ಇಲ್ಲವೇ ಇಲ್ಲ ಅಂತ ನಿರ್ಣಯ ಮಾಡಬಹುದು ಮುಂದ. ಹೀಗೆ ಕಲ್ಪಿತವಾಗಿರುವಂತ ದ್ವೈತ ಏನದಲ್ಲ ವಿಚಾರಕ್ಕೆ ಕಾರಣ ಆಗ್ಯದ ಇದು. ಯಾಕ ನೀನು ಸತ್ಯ ಅಂತ ಒಪ್ಪಿದೆಯಲ್ಲ, ನಾವು ನಿನ್ನ ಕೂಡ ಒಪ್ಪಿದ್ದೇವೆ, ವಿಚಾರಕ್ಕೆ ಕಾರಣದ. ಅದು ಇಲ್ಲ ಅಂದ್ರ ವಿಚಾರ ಇಲ್ಲ. ದ್ವೈತ ಇಲ್ಲ ಅಂದ್ರೆ ವಿಚಾರ ಏನಂತ ಮಾಡವ್ರಿ ನೀವು? ದ್ವೈತ ಇಲ್ಲ ಅಂದ್ರ ವಿಚಾರಕ್ಕೆ ಆಸ್ಪದ ಇಲ್ಲ, ವಿಚಾರ ಇಲ್ದ ಆಗ್ತೈತಿ. ಆದ್ರಿಂದ ಆ ಒಂದು ದ್ವೈತವನ್ನ ಸತ್ ಅಂತ ಒಪ್ಪಿ ಆಮೇಲೆ ಅದೇ ವಿಷಯವನ್ನ ನಾವು ನೋಡ್ಬೇಕಾಗ್ತದ. ವಿಚಾರಕ್ಕಾಗಿ ಏನಾದ್ರೂ ಒಂದು ವಸ್ತು ಬೇಕಲ್ಲ. ಆದ್ರಿಂದ ನಾವೇನ್ ಮಾಡೇವಿ, ಈ ಜಗದಾದಿ ಸತ್ಯತ್ವವನ್ನ ಉಪಕಲ್ಪಿತಂ ಅಂತೇವೆ. ಅದು ಯಾವ ರೀತಿ ಪರಮಾರ್ಥಿಕ ಸತ್ವವನ್ನು ಸದ್ವಸ್ತು ಅಂತ ಒಪ್ಪಿದೆಯೋ ಆ ಪ್ರಕಾರ ಇದನ್ನು ಒಪ್ಪಿ ವಿಚಾರಕ್ಕೆ ಆಸ್ಪದ ಮಾಡಿಕೊಂಡು ಮುಳ್ಳು ತೆಗೆದು ಮುಳ್ಳನ್ನು ಬಿಸಾಕುವಂತೆ ನಾವು ಅದನ್ನ ಬಿಸಾಕ್ತೇವಿ. ಹೀಗೆ ನಿಜವಾದ ಸತ್ತು ಇಲ್ಲದಂಗ ಆಗೋದಿಲ್ಲಲ್ಲ, ಅದನ್ನ ಆಸರೆ ಪಡ್ಕೊಂಡ ನೋಡ್ಬೇಕು. ಆ ದ್ವೈತವನ್ನ ಆತ್ಮತತ್ವದ ನಿಶ್ಚಯಕ್ಕಾಗಿ ಒಪ್ಪಿ ನಾವು ಅದನ್ನ ಆಧಾರ ತಗೋಬೇಕಾಗ್ತದ. ಆತ್ಮ ಆಧಾರ ಅದನ. ಆತ್ಮ ಇಲ್ಲ ಅಂತ ಹೇಳಿ ಕಲ್ಪನೆ ಮಾಡಬೇಕಾದ್ರೂ ಕೂಡ ಆಧಾರವಾಗಿ ಆತ್ಮ ಬೇಕೇ. ಯಾಕೆ? ಸ್ವತಃ ಸಿದ್ಧವಾದ ಒಂದು ವಸ್ತು, ಅಧಿಷ್ಠಾನ ವಸ್ತು ಇಲ್ಲದೆ ಏನು ಕಲ್ಪನಾ ಮಾಡಕ್ ಬರೋದಿಲ್ಲ. ಅದನ್ನ ಮುಂದಿಟ್ಟುಕೊಂಡು ಅಡಿಗಲ್ಲ ಮುಂದಿಟ್ಟುಕೊಂಡು ಅವೆಲ್ಲ ಆಭರಣಗಳಾಗ್ತವೆ. ಕಂಬಾರ್ನ ಅಡಿಗೆಲ್ಲ ಮೇಲೆ ಅವೆಲ್ಲ ವಸ್ತುಗಳಾಗ್ತಾವ, ಆದ್ರೂ ಕೂಡ ಅದ್ರ ಕಲ್ಪನಾ ಇರೋದಿಲ್ಲ. ಹಾಗೆ ಏನೋ ಒಂದು ನಾವು ಕಲ್ಪನಾ ಮಾಡ್ತೀವಿ ಅಂದ್ರು ಕೂಡ ಆಧಾರವಾದಂತ ವಸ್ತು ಅದ. ಆ ಆತ್ಮ ಇಲ್ಲ ಅನ್ನೋದು ಯಾರ ಆಧಾರ ಮೇಲಿಂದ? ಅದಕ್ಕೂ ಕೂಡ ಆತ್ಮ ಬೇಕೆ ಇರ್ಲಿ. ಹೀಗೆ ಈ ದ್ವೈತಾದಿಗಳು ಏನದಾವ, ನಮಗ ಜ್ಞಾನ ಕೊಡ್ಲಿಕ್ಕೆ ಸಹಾಯಕ ಅದಾವ. ಎಲ್ಲರೂ ಜ್ಞಾನಿಯಾಗಿ ಹುಟ್ಟಿಲ್ಲಲ್ಲ ನಾವು. ಜ್ಞಾನಿ ತ್ರೈಲೋಕ್ಯ ದುರ್ಲಭ. ಆದ್ರಿಂದ ಬೋಧ ನಿಧಿಗಳು ನಮಗೆ ಬೇಕಲ್ಲ. ನಿಧಿಯು ಗುರುಶಾಸ್ತ್ರಾದಿಗಳು, ವಿಚಾರಕ್ಕೆ ಆಸ್ಪದ ಮಾಡಿ ಕೊಡ್ಲಿಕ್ಕೆ ಇವು ಸಾಧನಗಳು. ಹೀಗೆ ಸತ್ತನ್ನು ಒಪ್ಪಬೇಕು. ಅವಿಚಾರಿತ ಇದ್ರೂ ಕೂಡ ನಿರ್ಣಿತವನ್ನು ಒಪ್ಪಬೇಕು. ಒಪ್ಪಲಿಲ್ಲ ಅಂದ್ರ ಅದ್ವೈತ ಸಿದ್ಧಿನೂ ಆಗೋದಿಲ್ಲ, ಎಲ್ಲ ಶೂನ್ಯ ಅಂತ ಒಪ್ಪಬೇಕಾಗ್ತದ. ಈ ದೋಷ ತಪ್ಪಿಸ್ಕೊಳ್ಬೇಕಾದ್ರೂ ಕೂಡ ಅದಕ್ಕಾದ್ರೂ ಕೂಡ ಸತ್ತನ್ನು ಒಪ್ಪಿ ನಾವು ಹೋಗ್ಬೇಕಾಗ್ತದ. ಅರ್ಥಾತ್ ಇಲ್ಲಿ ಒಂದು ಸಾಧನದಿಂದ ಸಾಧ್ಯವಾದಂತ ಸ್ವರೂಪ ತಿಳ್ಕೊಬೇಕಾಗಿತ್ತು ಅಂದ್ರೆ
ಅದಕ್ಕೆ ಜ್ಞಾನನ ಬೇಕು. ಆ ಜ್ಞಾನ ಹೆಂಗಿರ್ಬೇಕಂದ್ರ ದೃಢವಾಗಿ ಆಗ್ಬೇಕಾಗಿತ್ತು ಅಂದ್ರ ನಮಗ ಯಾಜ್ಞವಲ್ಕರ್ ನೆನಪದಾರಲ್ಲ ಈಗ ಪರಮಾನುಭೂತಿಯಲ್ಲಿ ನಿಜವಾದ ಯಥಾರ್ಥ ಜ್ಞಾನ ಹೆಂಗ ಆಗ್ಬೇಕಂದ್ರ ದ್ವೈತವನ್ನು ಅಲ್ಲಗಳಲ್ಲಿ ತಂದಿಟ್ಟಾರ ನಮ್ಮನ್ನ. ಹೇಗೆ ಬ್ರಹ್ಮಜ್ಞಾನಿಗಳು ಏನ್ ಮಾಡಿದ್ರು, ಜನಕ ಮಹಾರಾಜರು ಯಜ್ಞವನ್ನ ಮಾಡ್ಕೊಂಡಿದ್ರು. ಅದರ ನಿಮಿತ್ತವಾಗಿ ಸಹಸ್ರ ಗೋಗಳನ್ನ ಪಣಕ್ಕಿಟ್ಟಿದ್ರು ಜನಕ ಮಹಾರಾಜನ ಯಜ್ಞದಲ್ಲಿ. ಎಲ್ಲವುಗಳಿಗೆ ಬಂಗಾರದ ಕೋಡ ಅನ್ಸ್ರಿ, ಸಹಸ್ರ ಗೋಗಳು ಸುವರ್ಣ ಆಭರಣಗಳಿಂದ ಶೃಂಗಾರ ಮಾಡ್ಯಾರೆ. ಜನಕ ಮಹಾರಾಜರು ಬಂದಂತಾರ, ಎಲ್ಲಾ ಸಭೆ ಕೂಡಿಸಿದ್ರು. ಮಹಾನ್ ಮಹಾನ್ ಜ್ಞಾನಿ ಪಂಡಿತರನ್ನೆಲ್ಲ ಕರೆಸಿದ್ರಲ್ಲೇ ಯಜ್ಞ ಆಗಾದೇಳಿ ಕರೆಸ್ತಾರ. ಅವರು ಎಲ್ಲರನ್ನು ಕರೆದ ಸಭೆಯಲ್ಲಿ ಈ ಯಾವ ಗೋಗಳದಾವಲ್ಲ ಇವು ಪಣಕ್ಕಿಟ್ಟಿದ್ದೇವೆ, ಒಂದು ಷರ್ಯತ್ತದ. ಏನು, ಯಾರು ಬ್ರಹ್ಮಜ್ಞಾನಿಗಳದಾರಲ್ಲ ಅವ್ರ ಆಕಳುಗಳನ್ನು ಒಯ್ಬೇಕು. ಬ್ರಹ್ಮಜ್ಞಾನಿಗಳಿದ್ದವ್ರು ಯಾರಾದ್ರೂ ಎದಿ ತಟ್ಟೆಯನ್ನು ಹೇಳೋರಿದ್ರ ಈ 1000 ಗೋಗಳನ್ನ ಬಂಗಾರದ ಖಚಿತವಾದಂತ ಗೋಗಳನ್ನ ಒಯ್ಯಕ್ ಅಡ್ಡಿ ಇಲ್ಲ. ಬರ್ರಿ, ಯಾರು ಜ್ಞಾನಿಗಳನ್ನ ಅವ್ರ ಮುಂದ್ ಬರ್ರಿ, ಒಯ್ರಿ. ಎಂತಾದ್ರಿ ಇದು? ಇದಕ್ಕೆ ಯಾವ ಬೇಕ್ರಿ? ಎದಿ ಇದ್ದವ ಬೇಕ್ರಿ, ಈ ಶಾಸ್ತ್ರದ ಎದಿದ್ದವ ಬೇಕು. ದೃಢವಾಗಿ ಯಾರು ಮಾಡಿಕೊಂಡ್ರಲ್ಲ ಜ್ಞಾನ ಅವರೇ ಬೇಕು. ಈಗೇನ್ ಗೌಡ ಪಾದ್ರ ಮಾಡಿಕೊಡಕತ್ತಾರಲ್ಲ ಅದರ ಮುಂದೆಲ್ಲ ಸಪ್ಪೆ ಆಗ್ತಾವು. ಆವಾಗ ಯಾರು ಮೇಲೆ ಹೇಳಿಲ್ರಿ. ಹಗರ್ ಒಬ್ಬ ವ್ಯಕ್ತಿ ಎದ್ದ, ಎಲ್ಲರೂ ಆ ಕಡೆ ದೃಷ್ಟಿ ಬಿತ್ತು. ಯಾರಿರ್ಬೋದಪ್ಪ ಇವ ಅಂತ ಸಾಹಸ ಧೈರ್ಯ ಮಾಡ್ಬೇಕಾದ್ರೆ ಎದಿಗಾರಿಕೆ ಬೇಕಲ್ಲ. ಅದು ಪಂಡಿತರ ಸಭಾ, ಅದು ಸಾಮಾನ್ಯ ಸಭಾ ಅಲ್ಲ, ಎಲ್ಲಾ ಜ್ಞಾನಿಗಳವರು. ಯಾರು ಮ್ಯಾಲ ಹೇಳಿಲ್ಲ. ಯಾಜ್ಞವಲ್ಕ ಮಹರ್ಷಿಗಳು ಎದ್ರಿ, ಎದ್ದ ಅಲ್ಲಿ ಸ್ಥಾನಕ್ಕೆ ಬಂದು ಆ ದೂತಿಗೆ ಹೇಳ್ತಾರೆ, ಈ ಆಕಳುಗಳನ್ನ ಮೊದಲು ಹೊಡ್ಕೊಂಡು ಹೋಗಿ ಅವನ್ನ 1000 ಗೋಗಳನ್ನ ಅಂದ್ಬಿಟ್ರು. ತಪ್ಪಿಬ್ಬಾದ್ರೆ ಎಲ್ಲರೂ ಹುಬ್ಬಿ ಕೈ ಇಚ್ಕೊಂಡು ನೋಡಾಕತ್ರ. ಆಕಳುಗಳು ಹೊಂಟ್ರು, ತಗೊಂಡ್ ಹೊಂಟ್ರ. ದೂತ ಆಳ್ ತಗೊಂಡೆಲ್ಲ ಹೋಗಿಬಿಟ್ಟ. ಸಿಟ್ಟು ಬಂತ ಎಲ್ಲರಿಗೂ. ಇವೇನೇನು ಎಷ್ಟು ಅಭಿಮಾನಿ ಹೋಗ ತಡಿ ಅಂದ್ರವ್ರು. ಮೊಟ್ಟ ಮೊದಲು ತಡೆದಾಕಿ ಯಾರ್ರೀ? ಗಾರ್ಗೆ, ಬ್ರಹ್ಮಜ್ಞಾನಿ ತಾಯಿ. ಧೈರ್ಯ ಮಾಡಿ ಎದ್ದಳಿಕೆ. ಅಲ್ರಿ, ನೀವು ಬ್ರಹ್ಮಜ್ಞಾನಿಗಳಿದ್ರೆ ಆ ಕಡೆ ಅದಕ್ಕೆ ಬೇಕು. ಆವಾಗ ಅದಕ್ಕ ಎದಿ ತಟ್ಟಿ ಉತ್ತರ ಕೊಟ್ರು. ನಾನ ಬ್ರಹ್ಮಜ್ಞಾನಿ. ನೋಡ್ರಿ ಎಷ್ಟು ಎದಿಗಾರಿಕೆ. ಯಾಕಂದ್ರೆ ಎಲ್ಲ ನಾಮರೂಪಗಳನ್ನು ತೆಗೆದು ಹಾಕಿ ಅಸ್ಥಿ ಭಾತಿ ಪ್ರಿಯದಿಂದ ನೋಡ್ತಿದ್ರು ಅವರು. ವಾದ ಹಾಕವ್ರು ನಮ್ಮ ಸ್ವರೂಪ ಎಲ್ಲವೂ ನಮ್ಮ ಆಕಳುಗಳು ನಮ್ಮ ಸ್ವರೂಪ, ಇನ್ನೊಂದು ಯಾವ್ದು ಇಲ್ಲ. ಹೊಡ್ಕೊಂಡು ನಡಿ ಅನ್ಬೇಕಾದ್ರೆ ತಾಕತ್ ಬೇಕಲ್ಲ. ಅಂತ ನಿಶ್ಚಯ ಜ್ಞಾನ ಯಾಜ್ಞವಲ್ಕರಿಗೆ. ಇಂಥ ತತ್ವ ದೃಢ ಅಪ್ರೋಕ್ಷ ಜ್ಞಾನ ಆಗ್ಬೇಕಾಗಿತ್ತು ಅಂತಂದ್ರ ನಮಗ್ ಯಾಜ್ಞವಲ್ಕರಂತ ಎದೆಗಾರಿಕೆ ಬೇಕು. ಯಾವುದೇ ತತ್ವ ನಾವು ತಿಳ್ಕೊಳ್ಳೋಣ ಆದ್ರೆ ದೃಢ ಅಪ್ರೋಕ್ಷ ಆಗ್ಬೇಕು, ಪರೋಕ್ಷ ಆಗ್ಬಾರದು. ನೀವು ತಿಳಿದ್ರಿ, ನಾನು ತಿಳಿದೀನಿ, ಎಲ್ಲರೂ ತಿಳಿದೀವಿ ಅಂದ್ರ ಅದು ದೃಢ ಆಗಬೇಕು, ಅದೃಢ ಅಪ್ರೋಕ್ಷ ಆಗ್ಬಾರ್ದು. ಅದೃಢ ಆಗ್ಬೇಕಾದ್ರೆ ಏನಾದ್ರೂ ದೋಷ ಅದ. ಆದ್ರಿಂದ ಅಂಥ ಯಾವ ವೈರಾಗ್ಯ, ಸದ್ವಿವೇಕ, ಗುರು ಶಾಸ್ತ್ರಾದಿಗಳಿರುವಂತ ನಿಷ್ಠ ಇವೆಲ್ಲ ಬೇಕಾಗ್ತದೆ.
ಆದ್ದರಿಂದ ಶಂಕರ ಭಗವತ್ಪಾದರು ಯಲಾತಿ ಶಾಂತಿ ಪ್ರಕರಣದಲ್ಲಿ ಗೌಡಪಾದರ ಕಾರಿಕೆಗಳೊಂದಿಗೆ ಇಂಥ ಮಹತ್ತರವಾದ ವಿಚಾರಗಳನ್ನ ನೀಡಿ ನಮಗ ಆ ರಸವನ್ನ ಅಮೃತ ರಸವನ್ನ ಪಾನ್ ಮಾಡಿಸ್ತಾ ಇದ್ದಾರಲ್ಲ. ಧನ್ಯವಾದಗಳು. ಇರ್ಲಿ, ಹೀಗೆ ನಾವು ದ್ವೈತವನ್ನ ಸ್ವೀಕಾರ ಮಾಡಿದ್ದೇವಿ, ಅವಶ್ಯದ. ಯಾಕಂದ್ರೆ ದ್ವೈತವಿಲ್ಲದೆ ಅದ್ವೈತವೇ ಇಲ್ಲ. ಮತ್ ಪ್ರಶ್ನೆ ಬರ್ತದ, ದ್ವೈತ ಇರುವವರಿಗೆ ಅದ್ವೈತ ಹೆಂಗ್ ಸಿದ್ಧಿಸ್ತದ? ದ್ವೈತದಾಗ ಅದೇವ್ ನಾವು. ಆದ್ರಿಂದ ಅವರೆಲ್ಲ ಶಂಕಾ ಸಮಾಧಾನ ಮಾಡ್ತಾರ. ಹೇಳ್ತಾರೆ 74ನೇ ಶ್ಲೋಕದಲ್ಲಿ, ಅಜಃ ಕಲ್ಪಿತ ಸಂವೃತ್ತ ಪರಮಾರ್ಥೇನ ನ ಅಪ್ಯಜಃ ಪರತಂತ್ರ ಅವಿನಿಷ್ಟತ್ವಾಂ ಸಂವೃತ್ಯ ಜಾಯತೆ ತು ಸಹ. ಕಲ್ಪಿತ ಸಂವೃತ್ತಿಯಿಂದ ಅಜನು, ಪರಮಾರ್ಥದಿಂದ ಅಜನ ಅಲ್ಲ. ನಾವು ಅಜ ಅಂತ ಇಟ್ಟಿವಿ ಅವಾಗ, ಸತ್ಯ ಯಾಕ? ಕಲ್ಪಿತ ಸಂವೃತ್ತಿಯಿಂದ ಸತ್ಯತ್ವ, ವ್ಯಾವಹಾರಿಕ ಸತ್ಯತ್ವ ಕೊಟ್ಟಿವಿ ನಾವು. ಯಾವಕ್ಕ? ಗುರುಶಾಸ್ತ್ರಾದಿಗಳಾಗಲಿ ತೋರ್ತಕ್ಕಂತ ಈ ಅವಿದ್ಯಾಕೃತವಾದಂತ ವ್ಯವಹಾರಕ್ಕ ಕಲ್ಪಿತ ಸಂವೃತ್ತಿ ಅಜ ಅಂತ ಹೇಳಿವಿ. ಯಾಕೆ ಹೇಳಿವಿ? ಪರಮಾರ್ಥದಿಂದ ಹೇಳಿಲ್ಲ. ಅವ್ ಬೆನ್ ಚಪ್ಪರಿಸ್ಕಾಸ ಕರೇಪ ನೀನು. ತಾತ್ಪೂರ್ತಿಕವಾದ ಒಂದು ಅರವನ್ನು ಕೊಟ್ಟ, ಅವ್ ಹೇಳಿದೇವ್ ಎರವನ್ನು ಕೊಟ್ಟ. ಅರ್ಥಾತ್ ಪರತಂತ್ರದ ಅಭಿನಿಷ್ಠತ್ವದಿಂದ ಅಭಿನಿವೇಶ ಅಂತದ ನಮಗ. ಪಟ್ಟು ಬಿಡದೇ ಇರುವಂತ ಒಂದು ಬುದ್ಧಿ ಮನುಷ್ಯನಿಗೆ ಅದ. ನಂದ ಸರಿ, ಜಗತ್ತ ಕರೆ, ದೇಹಾತ್ಮ ಬುದ್ಧಿ ಬಿಡುವುದಿಲ್ಲ. ಜನ್ಮಾಂತರದಿಂದ ಅದನ್ನ ಅಭಿನಿವೇಶ ಅಂದ್ರೆ ಕಾಕೊಂಡು ಬಂದಾನ್ರಿ ಅವ. ಅಸ್ಥಿ ಹೊಂದಿದ್ದು ಯಾವುದು? ಈ ದೇಹ ನಾನು, ಜಗತ್ ಸತ್ಯ. ಈ ಅಭಿನಿವೇಶ ಅಂದ್ರ ಪಟ್ಟು ಬಿಡದೇ ಇರುವಂತ, ತನ್ನಿಂದ ಅಗಲದೇ ಇರುವಂತ ಈ ಏನು ಗುಣ ಅದಲ್ಲ, ಇದನ್ನ ಬಿಡಿಸ್ಬೇಕಾದ್ರೆ ಗುರುನಾಥ ಬಹಳ ಕಷ್ಟ. ಅವಾಗ ಏನ್ ಮಾಡ್ತಾನಂದ್ರ, ನಿಂದ ಕರೇಪ ಸರಿ ಅದ, ಇಲ್ಲಂತ ಒಂದವ್ರು ಯಾರು ಅಂತ ತಿಳ್ಕೊಂಡು ಪರತಂತ್ರದ ಅಭಿನಿಷ್ಪತ್ತಿಯಿಂದ, ಅದು ಪರತಂತ್ರದ, ಅದು ಕಲ್ಪಿಸಿ ಅವಾಗ ಸತ್ಯತ್ವ ಕೊಟ್ಟೇವಲ್ಲ, ಆ ಒಂದು ದೃಷ್ಟಿಯಿಂದ ಅವನ ಸಂವೃತ್ತಿ ಮಾತ್ರ ಹುಟ್ಟುತ್ತಾನೆ. ಅವು ಒಂದು ಇರುವಿಕೆಯನ್ನು ಕೊಟ್ಟಿವಿ ನೋಡ್ರಿ. ಯಾಕ ಶಾಸ್ತ್ರಾದಿಗಳು ಏನ್ ಮಾಡ್ಯಾವಲ್ಲ, ಅಭೇದವನ್ನ ನಿರಾಕರಿಸಿ, ಭೇದವನ್ನ ನಿರಾಕರಿಸಿ ಅಭೇದ ಹೇಳಕ್ ಹೊಂಟಾವ. ಅಷ್ಟರ ಮಟ್ಟಿಗೆ ಒಪ್ಬೇಕಲ್ಲ. ಒಮ್ಮೆಲೆ ಚಿತ್ತದಿಂದ ಅದನ್ನ ಅಸಂಗ ಮಾಡಕ್ ಬರುದಿಲ್ಲ, ಸಂಘ ತಗೊಂಡು ಅಸಂಗ ಮಾಡಕ್ ಬರ್ತದ. ಚಿತ್ತನೂ ಇಲ್ಲ, ವಿಷಯವೂ ಇಲ್ಲ ಅಂದ್ರೆ ಹೇಳುದು ಹೆಂಗ್ರಿ? ಇಲ್ಲಿ ನಾವು ಚಿತ್ತ ವಿಷಯಗಳ ನಿಷೇಧ ಮಾಡ್ತಾ ಇಲ್ಲ. ಶಾಸ್ತ್ರಗಳಲ್ಲಿ ಭೇದ ಏನು ಇಲ್ಲ. ಇಲ್ಲಿ ಕಲ್ಪನಾ ಮಾಡಿವೆ ಅವಿದ್ಯೆಯಿಂದ. ಅವುಗಳನ್ನೆಲ್ಲವನ್ನು ಕಲ್ಪಿಸಿ ಆ ಕಲ್ಪನಾರಾಹಿತ್ಯವಾದ ಸ್ವರೂಪವನ್ನ ತಿಳಿಸ್ಕೊಡ್ತಾ ಇದೆ. ಹೇಳಿದ್ರು ಅವರು, ಶಾಸ್ತ್ರ ಶಿಷ್ಯ ಎಂಬಿವುಗಳು ಕಲ್ಪುತಿ ಸಂವೃತ್ತಿಯಿಂದಲೇ ಇವೆ ಅಂತ ಹೇಳಿ ಹಿಂದಿನ ಕಾರಿಕೆಯಲ್ಲಿ ಹೇಳಿರುವಂತೆ, ಯಾವ ಶಾಸ್ತ್ರ ಮತ್ತು ಶಿಷ್ಯ, ಗುರು ಶಿಷ್ಯರ ಬೋಧೆ ಇವು ಕೂಡ ಕಲ್ಪಿತ ಸಂವೃತ್ತಿ ಅಂದ್ರೆ ಜಾಗರಣದಲ್ಲಿಯೇ ತೋರಿಕೆದವು ಹೇಳ್ಕೊಂಡೇವಿ. ಅವುಗಳಿಗೆ ಅಜ ಅಂತ ಒಪ್ಕೊಂಡೇವಿ. ಆದ್ರ ಇದು ಕಲ್ಪಿತ ಸಂವೃತ್ತಿಯಿಂದ ಮಾತ್ರ ನಾವು ಒಪ್ಪಿದ್ದದನ್ನ. ಕಲ್ಪಿತವಾದಂತ ಯಾವ ಸಂವೃತ್ತಿ ಐತಲ್ಲ, ಆ ದೃಷ್ಟಿಯಿಂದಲೇ ಅದು ಸತ್ಯ ಅಜ ಅಂತ ಒಪ್ಕೊಂಡು ಬಂದೀವಿ. ಅವ್ರ ಬೆನ್ ಚಪ್ರಸಾಕ ಶಾಸ್ತ್ರಾದಿ ಕಲ್ಪನೆ ಮಾಡಿದೀವಿ, ಸಂವೃತ್ತಿಯನ್ನ ಸಿದ್ಧ ಮಾಡಿವಿ ಸರಿ ಅಂತ. ಈ ಅಜತ್ವ ಮತ್ತು ಜಾತತ್ವ, ಅಜ ಅಂದ್ರೆ ಹುಟ್ಟದೇ ಇರುವುದು. ಈ ಯಾವ ತರ್ಕ
ಶಾಸ್ತ್ರದಲ್ಲಿ ಒಂದು ವೇದಾನುಸಾರಿಯಾದ ತರ್ಕ ಬರ್ತದೆ. ಈ ಅಜತ್ವವು ಅಜಾತವಾದವು ಸಿದ್ಧವಾಗಬೇಕಾದ್ರೆ ಸಂವೃತ್ತಿಯಿಂದಲೇ. ಹೆಂಗ್ ಸಿದ್ಧ ಆಗೈತ್ರಿ ಅದು? ಅಜತ್ವ ಸಂವೃತ್ತಿ ಐತಿ, ಅಲ್ಲಿ ಜಾತತ್ವ ಬೇಕಲ್ಲ. ತನ್ನ ಅಭಾವದ ಅಧಿಕರಣದಲ್ಲಿ ತೋರ್ತತನದು. ಅಲ್ಲಿ ಜಾತತ್ವ ಅನ್ನುವಂತ ಅಧಿಕರಣದ ಹುಟ್ಟುವಿಕೆ ಅನ್ನುವಂತ ಕಲ್ಪನಾ ಮಾಡ್ಕೊಂಡನಲ್ಲೇವ. ಹುಟ್ಟಿಲ್ಲ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಒಂದು ಹುಟ್ಟು ಐತಲ್ಲ. ಪ್ರತಿಯೋಗಿ ಅನುಯೋಗಿ ತನ್ನ ಅಭಾವದ ಅಧಿಕರಣದಲ್ಲಿ ತೋರ್ತದ. ಅದು ಪ್ರತಿಯೋಗಿ ಎಲ್ಲಿ ತೋರ್ತದೆ ಅಂದಾಗ ಅನುಯೋಗಿ. ಹಂಗಿಲ್ಲಿ ನಾವು ಅಜತ್ವವನ್ನು ಹೇಳ್ಬೇಕಾದ್ರೆ ಜಾತತ್ವನಲ್ಲಿ ಹೇಳ್ಬೇಕು. ಅದ ಇಷ್ಟ ಹೇಳ್ಬೇಕಲ್ಲ, ಒಂದು ಅನುಯೋಗಿ ಹೇಳ್ಬೇಕಲ್ಲ. ಅದನ್ನ ಅನುಸರಿಸಿಕೊಂಡು ಒಂದು ಯಾವುದೋ ಅಲ್ಲಿ ಅಭಾವ ಅನ್ನುವಂತ ವಸ್ತು ಹೇಳ್ಬೇಕಾಗಿತ್ತಂದ್ರೆ ಅಲ್ಲಿ ಅದಕ್ಕೆ ಕಾರಣವಾದಂತ ಪ್ರತಿಯೋಗಿ ಅದ. ಹಂಗಿ ಆ ಜಾತತ್ವ ಪ್ರತಿಯೋಗಿ ಯಾವುದು ಅಂದ್ರ ಅಜತ್ವ. ಆ ಅಜತ್ವ ಅನ್ನುವಂತ ಜಾತತ್ವ ಪ್ರತಿಯೋಗಿಗೆ ಅಜತ್ವ ಅನ್ನುವಂಥದ್ದು ಅಧಿಷ್ಠಾನ. ಹೀಗೆ ಒಂದು ಎರಡು ಜಾತತ್ವ ಅಜತ್ವ. ಅಜತ್ವ ತೋರ್ಬೇಕಾದ್ರೆ ಜಾತತ್ವ ಬೇಕು. ಜಾತತ್ವ ಇಲ್ದ ಅಜತ್ವ ಹೇಳಕ್ ಬರುದಿಲ್ಲ. ಹುಟ್ಟೈತಿ ಅನ್ನೋದು ಬೇಕಲ್ಲ. ಹುಟ್ಟಿಲ್ಲ ಅಂತ ಹೇಳಕ್ ಬರ್ತದ ಸಾಪೇಕ್ಷಿಕವಾಗಿ. ಹಾಗೆ ನಾವು ಸ್ವೀಕಾರ ಮಾಡಿದೀವಿ ಅದನ್ನ. ನೋಡ್ರಿ ಎಷ್ಟು ಮಜಾ ಹೇಳ್ತಾರ. ಆದರೆ ಅಜತ್ವ ಎಂದರೆ ಜನ್ಮದ ಅಭಾವ. ಇದೊಂದು ಧರ್ಮ ಇರುವುದೆಂದು ನಿಜವಾಗಿ ಆತ್ಮನ ವಿಶೇಷಣವಲ್ಲ. ಮತ್ ಹಿಂಗ್ ತಿಳ್ಕೊಂಡ್ರಿ ನೀವು. ನೈಯಾಯಿಕರು ಒಪ್ತಾರ ಜಾತಿ ವ್ಯಕ್ತಿ ಗುಣ ಗುಣಿ ಇವೆಲ್ಲ ಒಪ್ತಾರ ಅವರು. ಆದರೆ ಇಲ್ಲಿ ಅಜತ್ವ ಅನ್ನುವಂಥದ್ದು ಹಾಗೆ ಏನ್ರ ಜಾತಿ ಅಂತ ಒಪ್ಕೊಂಡ್ರಿ ನೀವು. ಇದೊಂದು ಧರ್ಮದ ಜನ್ಮದ ಅಭಾವ ಅನ್ನುವಂತ ಧರ್ಮದ. ಅದಕ್ಕೆ ಅಜತ್ವಕ್ಕ ಅಜ ಅಂದ್ರೆ ಹುಟ್ಟದೇ ಇರೋದು ಅಂದ್ರೆ ಅದರ ಧರ್ಮ ಏನು? ಜನ್ಮದ ಅಭಾವವೇ ಅದರ ಧರ್ಮ. ಹಿಂಗ ನೈಯಾಯಿಕರಂತೆ ಕ್ರಿಯಾವಾನ್ ಗುಣಾಗುಣಿ ಜಾತಿ ವ್ಯಕ್ತಿ ಹಿಂಗೇನಾದ್ರೂ ಕಲ್ಪನಾ ಮಾಡಕ್ ವಾದಿಗಿದಿರಿ. ಜನ್ಮದ ಅಭಾವ ಐತ್ರಿ, ಅದಕ್ಕೆ ನಾವು ಅಜತ್ವ ಅಂದೇವಂತ. ಅದಕ್ಕೊಂದು ಧರ್ಮ ಅಂತೇಳಿ ಹಿಂಗ್ ಭಾವಿಸ್ಬೇಡ್ರಿ. ಇದು ವಿಶೇಷಣ ಅಲ್ಲಿದು, ನಿಷೇಧ ಪರದ ಅದು. ಅದನ್ನ ಈ ಒಂದು ವಿಷಯದಲ್ಲಿ ಇವತ್ತಿನ ದಿವಸ ಹೇಳೋರದ 74-75 ಏನ್ ಓದ್ತೇನೆ ನೋಡ್ರಿ. ಕಠಿಣ ಇದ್ರು ಕೂಡ ಅನಿವಾರ್ಯದ ಮುಂದುವರಿಸಿಕೊಂಡು ಹೋಗುದದ ಇರ್ಲಿ. ಶಾಸ್ತ್ರವೇ ಮುಂತಾದವು ದ್ವೈತದಂತೆ ಕಲ್ಪಿತ ಸಂವೃತ್ತಿಯಿಂದ ಅಜನು ಎನ್ನುತ್ತೇವೆ. ಅವು ಸತ್ಯ ಅಂತ ಒಪ್ತೇವೆ. ಈಗ ಹೆಂಗ ದ್ವೈತದಲ್ಲಿ ಸತ್ಯದಲ್ಲ, ಹಂಗಿ ಶಾಸ್ತ್ರಾದಿಗಳು ಕೂಡ ಅವು ಸತ್ಯ ಅಂತ ಒಪ್ಪೇವೀಗ. ಏಕೆಂದರೆ ಪರತಂತ್ರಾಭಿನಿವೃತ್ತಿಯಿಂದ ಮತ್ತೊಬ್ಬರ ಶಾಸ್ತ್ರದ ಪ್ರಸಿದ್ಧಿನ ಇಟ್ಟುಕೊಂಡು ತಾರ್ಕಿಕರು ಹೇಳ್ತಾರ, ಮೊದಲೊಂದು ಇಟ್ಕೋತಾರ, ಆತ್ಮನು ಜನ್ಮವುಳ್ಳವನೆಂದು ಇಟ್ಕೋತಾರ. ಮತ್ತೊಬ್ಬ ಜನ್ಮ ಇಲ್ಲ ಅಂತ ತರ್ಕ ಮಾಡಿ ಸಿದ್ಧ ಮಾಡೋದು ಉಪಕ್ರಮ, ಸಾಧ್ಯ ಪಕ್ಷ ಎಲ್ಲ ಹೇಳ್ತಾರಲ್ಲ. ಉದಾಹರಣೆ, ಒಂದು ವಾಕ್ಯ ಸಿದ್ಧ ಆಗ್ಬೇಕಾದ್ರೆ ಬೇಕಲ್ಲ, ಶಾಸ್ತ್ರದ ಪ್ರಕ್ರಿಯೆ ಐತೆ ಅದು. ಪಕ್ಷ ಹೇತು ಉದಾಹರಣ. ಹಂಗಿಲ್ಲಿ ಆ ಪ್ರಕ್ರಿಯೆ ತಾರ್ಕಿಕರ ಶಾಸ್ತ್ರದಲ್ಲಿ ಇರ್ತಾವೋ ಹಾಗೆ ಇದಕ್ಕೆ ಅಜ ಅಂತ ಹೇಳಿದೆ ನಾವು. ಎದಕ್ಕ?
ಸಂವೃತ್ತಿಗೆ ಅವಿದ್ಯಾ ವೃತ್ತಾತ್ಮಕವಾದಂತ ಈ ಬದಲಾವಣೆ ಜಗತ್ತದಲ್ಲ ಇದಕ್ಕ. ಅದರಿಂದ ಅವ್ ಸಂವೃತ್ತಿಯಿಂದ ಒಪ್ಪಿಕೊಂಡು ಅದಕ್ಕೆ ಸತ್ಯ ಅಂದೇವಿ, ಅಜ ಅಂತ ಹೇಳೇವಿ. ಆದ್ರೆ ಇದು ಒಂದು ಧರ್ಮದ ಜನ್ಮದ ಅಭಾವ, ಇದೊಂದು ಧರ್ಮ ಅಂತೇಳಿ ಇದು ವಿಶೇಷಣಂತೂ ಒಪ್ಪಿಲ್ಲ. ಗೌರವ ಅಂತದ ಶಾಸ್ತ್ರದಲ್ಲಿ ಬರ್ತದ, ಗೌರವ ದೋಷ ಅಂತ ಬರ್ತದ. ಅನವಶ್ಯಕ ಪದಾರ್ಥ ಅದು ಅನವಶ್ಯಕವಾಗಿ ಇದ್ರೂ ಕೂಡ ಅದನ್ನು ಒಪ್ಕೋಬೇಕಾಗ್ಯದ ಇಲ್ಲಿ, ಗೌರವ ದೋಷ ಅಂತ ಹೇಳಿ. ಇಲ್ಲ, ಅದು ಗುರುಶಾಸ್ತ್ರಾದಿಗಳು ಸತ್ಯದವನು ಅರಿಸ್ಕೋತಾವ. ಆದ್ರೂ ಕೂಡ ಅದಕ್ಕ ನಾವು ಏನ್ ಒಪ್ಪಿದೀವಿ, ಈ ಯಾವ ಕಲ್ಪಿತ ಸಂವೃತ್ತಿಯಿಂದ ಅದು ಅಜ ಅಂತ ಒಪ್ಪಿದೆ. ಸಂಸ್ಕೃತ ಶಬ್ದವು ಹುಟ್ಟಿಲ್ಲ. ಮತ್ತ ಅವ ಹುಟ್ಟಿಲ್ಲ ಅಂತಂದ್ರೆ ಹೇಳಾಕರೆ ಹೆಂಗ್ ಬರ್ತೈತಿ? ಹೇಳಕ್ ಬರುದಿಲ್ಲ. ಅದಕ್ಕ ಅಷ್ಟ್ರ ಪೂರ್ತಿಯಲ್ಲಿ ಅವನ್ ನಾವು ಒಪ್ಕೊಂಡು ನಿಜವಾಗಿ ನೋಡಿದ್ರ ಆ ಪರಮಾತ್ಮ ಅಜ ಅನ್ನುವಂಥದ್ದು ಯಾವಾಗಲೂ ಹುಟ್ಟೇನಿಲ್ಲ. ಶಾಸ್ತ್ರಾದಿಗಳ ದೃಷ್ಟಿಯಿಂದ ನೋಡಿದಾಗ ಅವನ್ನ ನಾವು ಮೊದಲ ಒಪ್ಪಿಕೊಂಡು ನಂತರ ಅಜ ಅಂತೀವಿ. ಸಂವೃತ್ತಿ ದೃಷ್ಟಿಯಿಂದ ಅಜ ಅಂದೇವಿ, ಮತ್ತ ಶಾಸ್ತ್ರಾದಿಗಳು ಅಜ ಅಂದ ಕೂಡಲೇ ಎಲ್ಲ ಲೆಕ್ಕ ಇರ್ಲಿ. ಹೀಗೆ ಮಿಥ್ಯಾಭಿಮಾನದಿಂದ, ಅಭಿಮಾನ ಮಿಥ್ಯಾದಲ್ಲ, ಸಂಸಾರ ಅಭಿಮಾನ ಮಿಥ್ಯಾದ. ಇವೆಲ್ಲ ಮಿಥ್ಯಾ ಅಂತ ದೂರೀಕರಿಸಿದ ಮ್ಯಾಲ ಸತ್ಯವಾದಂತದ್ದು ಅಜ ಅನ್ನೋ ಸಿದ್ಧಿ ಆಗ್ತೈತಲ್ಲ. ಜ್ಞಾನ ಬೇಕಲ್ಲ ಅದಕ್ಕೆ. ಜ್ಞಾನದಿಂದ ಮೋಕ್ಷ, ಮಿಥ್ಯಾಭಿಮಾನದಿಂದ ಸಂಸಾರ, ಇದನ್ನ ಹೇಳ್ಕೊಂಡ್ ಬಂದ್ರು 74ರಲ್ಲಿ. ಗುರುಗಳೇನ್ ಹೇಳ್ತಾರೆ 74ರಲ್ಲಿ? ಇಷ್ಟು ಕಠಿಣದ ಇದು, ಗುರುಗಳು ಎಷ್ಟು ಸುಲಭ ಮಾಡಿ ಹೇಳ್ತಾರ ಅನ್ನೋದನ್ನ ಓದ್ತಾ ನೋಡ್ರಿ. ಈಗ ನಾವ್ ಇಷ್ಟು ಮಟ್ಟ ಎಷ್ಟು ಕ್ಲಿಷ್ಟದ ಅನ್ನೋದು ಗೊತ್ತಾಯ್ತು ನಮಗ. ಈಗ ಪರಮಾರ್ಥ ಆನಂದರ ಟೀಕೆಗೆ ಬಂದಾಗ ಎಲ್ಲವುಗಳನ್ನು ಸುಲಭೀಕರಿಸಿ ನಮಗ ಆ ಜ್ಞಾನವನ್ನು ನೀಡ್ತಾ ಇದ್ದಾರೆ ನೋಡ್ರಿ. ಯಾವುದು 74ನೇ ಶ್ಲೋಕ ತೆಗಿರಿ. ಇನ್ ಫ್ಯಾಕ್ಟ್ ಕಾನ್ಶಿಯಸ್ ಈಸ್ ನಾಟ್ ಈವನ್ ಅನ್ಬಾರ್ನ್. ಅರು ಅನ್ನೋದು ಹುಟ್ಟಿಲ್ಲ. ಇಟ್ ಈಸ್ ಸೇಡ್ ಟು ಬಿ ಅನ್ಬಾರ್ನ್ in accordance with the apparent empirical view. It is said to be born in accordance with the empirical view arising out of other system. ಒಂದರಿಂದ ಒಂದು ಹುಟ್ಕೊಂತ ಹೊಂತಾವಲ್ಲಿ ಜಗತ್ತು ಸಂವೃತ್ತಿ. ಇವನ್ನ ಅಲ್ಲಗಳಿಬೇಕಾಗಿತ್ತು ಅಂದ್ರೆ ಮೊದಲ ನಾವು ಒಪ್ಕೊಂಡ್ ಬಂದೀವಿ. ಎಂಪಿರಿಕಲ್ ವ್ಯೂ, ಸುಳ್ಳು ದೃಷ್ಟಿ ಇದ್ರು ಕೂಡ ಅದನ್ನ ನಾವು ಸತ್ಯ ದೃಷ್ಟಿಯನ್ನ ಮಾಡಿ ಅದನ್ನ ಹೇಳ್ಬೇಕಾಗ್ಯದ. ಆದ್ರೆ ಇದು ಹುಟ್ಟಿಲ್ಲ. ಇನ್ ಫ್ಯಾಕ್ಟ್ ನಿಜವಾಗಿ ನೋಡಿದ್ರ ಅದು ಕೂಡ ಹುಟ್ಟಿಲ್ಲ, ಇಲ್ಲವೇ ಇಲ್ಲ ಎಂದು ಹೇಳ್ಕೊಂತ ಬಂದೇವ್ ನಾವು. ಆದ್ರೂ ಕೂಡ ಸಂವೃತ್ತಿಯಿಂದ ಅದಿಲ್ಲ ಅಂತ ತಿಳ್ಕೊಂಡು ಹುಟ್ಟಿದಂತ ಕಲ್ಪನಾ ಮಾಡಿ ಹುಟ್ಟಿಸಿ ನಾವು ಅದ್ರ ಉಪಯೋಗ ತೊಳಕತ್ತೇವಿ. In accordance with the empirical view arising out of other systems, the entire world is non-substantial and is only Nama-Rupa. ಈ ವಸ್ತು ಸಹ ಅಲ್ಲ, ಇದು ಎಂಟೈರ್ ಜಗತ್ತೇನದಲ್ಲ ಕೇವಲ ನಾಮರೂಪಗಳಿಂದ ಕೂಡಿಕೊಂಡದ. ಫಾರ್ ದ ಸೇಮ್ ರೀಸನ್ Atma cannot be given name, because otherwise Atma will fall into the realm of the Nama-Rupa. When a name is used, the mind will form some sort of concept. ಆದ್ರಿಂದ ಇವೆಲ್ಲವೂ ಜಗತ್ತಿಗೆ ನಾಮರೂಪದಿಂದ ಕೂಡಿದ್ದರಿಂದ ಇವು ಈ ಕಾರಣದಿಂದ ನಾವು ಆತ್ಮನಿಗೆ ಆತ್ಮ ಅಂತ ಹೇಳ್ಬೇಕಾಗಿದೆ. ಇವಾಗ ಮತ್ತೊಂದು ಹೆಸರು ಕೊಡಾಕ್ ಬಂದಿಲ್ಲ ಆತ್ಮನಿಗೆ. ಆತ್ಮ ಕೆನಾಟ್ ಬಿ ಗಿವನ್ ಎ ನೇಮ್ ಬಿಕಾಸ್ ಒಂದೇಳೆ ಆತ್ಮಗ ಆತ್ಮ ಅಂತ ಹೆಸರು ಕೊಟ್ರ ಮತ್ತ
ಭ್ರಾಂತಿಯಲ್ಲಿ ನಾವು ಬೀಳ್ಬೇಕಾಗ್ತದ, ನಾಮರೂಪದ ಭ್ರಾಂತಿ ಬೀಳ್ಬೇಕಾಗ್ತದ. ಆತ್ಮ ಅಂದೇವ ಅಂದ್ರೆ ನಾಮರೂಪಕ್ಕೆ ಬಂತು, ನಾಮರೂಪದ ಭ್ರಾಂತಿ ಆಯ್ತದು, ಮತ್ತ ಅದಕ್ಕೆ ತೋರಿಕಿಲ್ದಂಗ ಹೋಗ್ಬಿಡ್ತು. ಆ ನಾಮ ಅನ್ನೋದು ಕೂಡ ಹೋಗ್ತದ ಜ್ಞಾನದಿಂದ. ಮತ್ ಇಡುನೋ ಬೇಡೋ ಆತ್ಮ ಅಂತ ಹೆಸರಂತಾರ ಅವ್ರು. ಆತ್ಮ ವಿಲ್ ಫಾಲ್ ಇನ್ ಟು ಎ ರಿಲಾಮ್ ಆಫ್ ನಾಮ ರೂಪದಲ್ಲಿ ಅದು ಬೀಳ್ತದ ಆತ್ಮ ಅಂದೇವ ಅಂದ್ರ. when the name is used, the mind will form. ಹಂಗಾರೆ ಆತ್ಮನಿಗೆ ಮನಸ್ಸನ್ನು ಸ್ವೀಕಾರ ಮಾಡೋಣ. ನನಗ ಇದೊಂದು ಕನ್ಸೆಪ್ಟ್ ಅಂತ ತಿಳ್ಕೊಂಡು, ರಿಯಲಿ ಸ್ಪೀಕಿಂಗ್ ಆತ್ಮ ಡಸ್ ನಾಟ್ ಹ್ಯಾವ್ ಎ ನೇಮ್. ನಿಜವಾಗಿ ಹೇಳ್ಬೇಕಂದ್ರ ಆತ್ಮನಿಗೆ ಹೆಸರಿಲ್ಲ. ಬಟ್ ಫಾರ್ ಕಮ್ಯುನಿಕೇಶನ್ ಟೆಂಪರರ್ಲಿ ನೇಮ್ಸ್ ಆರ್ ಯೂಸ್. ನಾವು ಬಳಕೆಗಾಗಿ, ನಾವು ತಿಳ್ಕೊಳ್ಳೋದ್ರ ಸಲುವಾಗಿ, ನಾವು ತಾತ್ವಿಕವಾಗಿ ಆತ್ಮ ಅಂತ ಹೆಸರು ಕೊಡೋನು, ಈ ಮನುಷ್ಯಗೆ ಮನಸ್ಸನ್ನು ಆ ಪ್ರಕಾರವಾಗಿ ಹೆಸರು ಕೊಟ್ಟು ಅವುಗಳನ್ನು ಉಪಯೋಗ ಮಾಡಿಕೊಂಡು ಕೈ ಬಿಡಾಕ್ ಬರ್ತದೆ. ದ ಹೋಲ್ ವರ್ಡ್ ಈಸ್ ನಾಮರೂಪ ಅಂಡ್ ಕಂಟಿನ್ಯೂಸ್ಲಿ ಚೇಂಜಿಂಗ್. ಇಡೀ ಜಗತ್ ಹೆಂಗದ, ನಾಮರೂಪದಿಂದ ಯಾವಾಗಲೂ ಚೇಂಜ್ ಹಾಕುಂತದ, ಕ್ಷಣ ಕ್ಷಣ ಪರಿವರ್ತತೆ. ಎವ್ರಿಥಿಂಗ್ ಇನ್ ಅವರ್ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಎ ಬಿಗಿನಿಂಗ್ ಅಂಡ್ ಎನ್ ಎಂಡ್. ಪ್ರತಿಯೊಂದು ಅನುಭವಗಳು ಏನದಾವ ನಮಗ ಆದಿ ಅಂತ್ಯಗಳು ಉಳ್ಳವದಾವ್. ಪ್ರಾರಂಭ ಆಗ್ತಾವ, ಮುಗಿತಾವ. ನಿಮ್ಮ ಆಲೋಚನೆಗಳಾಗಲಿ, ನಿಮ್ಮ ಅನುಭವಗಳಾಗಲಿ, ಪ್ರತಿಯೊಂದು ಕೂಡ ಒಂದು ಆದಿ ಅಂತ್ಯದವು. ಪ್ರತಿಯೊಂದು ಅನುಭವಗಳು ಕ್ಷಣ ಕ್ಷಣಕ್ಕೆ ಬದಲಾಗ್ತಾವ. ಈಗ ಒಂದಾಯ್ತು, ಮತ್ತೊಂದಾಯ್ತು, ರೂಪದ್ದೊಂದು, ಸ್ಪರ್ಶದ್ದೊಂದು ಅನುಭವ. ಹಿಂಗೆ ಪಂಚ ವಿಷಯಗಳ ಪಂಚ ರೂಪದಿಂದ ಅನುಭವ ಏನಾಗ್ತಾವಲ್ಲ, ಅಷ್ಟು ಕೂಡ ವೈವಿಧ್ಯತೆಯಿಂದ ಕೂಡ ಬೇರೆ ಬೇರೆನೆ. ಎಲ್ಲ ಕಂಟಿನ್ಯೂಸ್ಲಿ ಚೇಂಜಿಂಗ್. ಎವ್ರಿಥಿಂಗ್ ಇನ್ ಸಬ್ಜೆಕ್ಟ್ ಟು ಚೇಂಜ್ ಲೈಕ್ ವರ್ಲ್ಡ್ಲಿ ಚೇಂಜ್. ಪ್ರತಿಯೊಂದು ಕೂಡ ಈ ಜಗತ್ತಿನಲ್ಲಿ ಈಗಿದ್ದದ್ದು ಮತ್ತೊಂದಿಲ್ಲ, ನಿರಂತರ ಬದಲಾವಣೆಯೇ ಈ ಪ್ರಪಂಚ, ಈ ಜಗತ್ತು. ಈ ಜಗತ್ತಿನನ್ನುವಂಥದ್ದು ಸ್ಟೇಷನರಿ ಇಲ್ಲ. ಸೊ ಎ ಡಿಸ್ಕ್ರಿಪ್ಷನ್ ಈಸ್ ಯೂಸ್ಡ್ ಫಾರ್ ಆತ್ಮ ಬೇಸ್ಡ್ ಆನ್ ಮಿಸ್ಕನ್ಸೆಪ್ಷನ್ಸ್ that has the attribute changelessness. ಒಂದು ವಿಶೇಷಣ ಕೊಟ್ಟು ಸೇರಿಸಿವಿ ನಾವು. ಬದಲಾವಣೆ ಆಗದೆ ಇರುವಂತಹದ್ದು ಅಂತ ಒಂದು ಅನೇಕ ವಿಶೇಷಣಗಳು ಕೊಟ್ಟು ಆತ್ಮ ಹೇಳೇವ್ ನಾವು. ಆ ವಿಶೇಷಣಗಳಿಂದ ವಿಶಿಷ್ಟವಾದಂತಹ ಶಬ್ದ ಆಗೈತೆ ಅದು ಆತ್ಮ ಅಂತ. ಏಕಮೇವ ಅಂತ ಹೇಳೇವಲ್ಲ, ಏಕಮೇವ ದ್ವಿತೀಯಂ ಬ್ರಹ್ಮ. ಇಂತಿ ವಿಶೇಷಣ ಪದಗಳಿಂದ ನಿರಾಕರಿಪುದು ಹೇಳಾಕ್ ಬರ್ದಲ್ ಕರೆ. ಆ ವಿಶೇಷಣ ಪದಗಳನ್ನ ಹಚ್ಚಿ ನಂತರ ನಿರಾಕರಿಪುದು ಅಂದಾರ ನೋಡ್ರಿ ಮುಂದೆ. ಯಾವ 3 ಶಬ್ದವು ವಿಶೇಷಣಗಳು? ಏಕಂ ಏವ ನಿಶ್ಚಯಾತ್ಮಕ, ಏವಂ ಅನ್ಬಾರ್ದು. ಏಕಂ ಏವ ಅದ್ವಿತೀಯಂ ಬ್ರಹ್ಮ. ಇಂತಿ ತ್ರಿವಿಧ ವಿಶೇಷಣಾತ್ಮ ಪದಗಳಿಂದ ನಿರಾಕರಿಪುದು. ಅವಾಗ ಆತ್ಮ ಅನ್ನುವಂಥದ್ದು, ಬ್ರಹ್ಮ ಅನ್ನುವಂಥದ್ದು ಆ ಅನುಭವಕ್ಕೆ ಬರ್ತದ. ಶಬ್ದದಿಂದ ಹೇಳಿ ಅದರ ಅನುಭವ ಒಳಗ್ ಬರ್ತದ. ವಿಶೇಷಣಗಳಿಂದ ಹೇಳ್ಬೇಕಾಗ್ತದ. ಆಮೇಲೆ ವಿಶೇಷಣ ಪದಗಳನ್ನು ತೆಗೆದು ಹಾಕಿ ನಾವು ನಮ್ಮ ಸ್ವರೂಪದಲ್ಲಿ ಉಳಿಬೇಕಾಗ್ತದ. ಶ್ರುತಿನೇ ಹೇಳ್ತದ ಇದು. ಅದಕ್ಕೆ ವಿಶೇಷಣಗಳ ಪದಗಳನ್ನ, ನಾಮ ಪದಗಳನ್ನ, ಸರ್ವನಾಮಗಳನ್ನ, ವಿಭಕ್ತಿ ಪ್ರತ್ಯಯಗಳನ್ನ ಉಪಯೋಗ ಮಾಡಿ, ವ್ಯವಹಾರಕ್ಕೆ ಉಪಯೋಗ ಮಾಡಿಕೊಂಡು ಇವುಗಳಿಗೆ ಜೋಡಿಸಿ, ಜಗತ್ತಿಗೆ ಜೋಡಿಸಿ, ನಾಮರೂಪಗಳಿಂದ ಅವುಗಳನ್ನು ಅಲಂಕರಿಸಿ 9 ದಿವಸ ಗಣಪನ್ನ ಇಟ್ಟು ಏನೆಲ್ಲ ಶೃಂಗಾರ ಮಾಡಿ, ನೈವೇದ್ಯ ಏರಿಸಿ, ಪೂಜಿಸಿ, ಕೊನೆಗೆ ಏನ್ ಮಾಡ್ತೇವ್ರಿ? ಮತ್ತೆ ಎಷ್ಟು ಶೃಂಗಾರ ಮಾಡೇವ್ರಿ, ಏನ್ ತಾನ, ಏನ ವಿಜೃಂಭಣೆ, ಏನ್ ಮೋಜು ಮೊದಲು, ಎಷ್ಟ ಆನಂದ. ಅವು ಏನ್ ಬೇಕಾದ ಉಣಿಸವನ್ನ ಏನ್ ಮಾಡ್ತೇವಿ, ನೀರಾಗ ಹೋಗಿ ಮುನಿಗಿಸ್ಬಿಡ್ತೇವಿ. ಅವನ್ ಹುಟ್ಟಿಸುದ ಯಾಕ, ಅವನ್ನ ಸಾಯಿಸುದ ಯಾಕೆ ಅಂದ್ರ ಆರೋಪ ಮಾಡಿದೀವಿ, ಆಮೇಲೆ ತೆಗೆದು ಹಾಕಿದೀವಿ. ದೇವ್ರ ಬಂದ, ದೇವ್ರ ಹೋದ, ಖಾಲಿ ಖಾಲಿ. ಖಾಲಿ ಅಂದ್ರೆ ಏನಲ್ಲಿ? ದೇವ್ರ ಅದನಂತ ಅರ್ಥ. ಅದನ್ನ ತೋರ್ಸಾಕ್ ಹೋಗವಲ್ಲ, ಬರಾವಲ್ಲ, ಯಾವಾಗಲೂ ಇರಾಮ. ಆದ್ರೂ ಕೂಡ ನಡಬರ್ಕ್ ಈ ಜಗತ್ ಅನ್ನುವಂತ ಗಣಪ ಬಂದ, ಮತ್ ಹೋದ, ನಡುವಷ್ಟು ಪೂಜೆಗೊಂಡ.
ಇಲ್ಲವೇ ಇಲ್ಲ, ಖಾಲಿ ಮನಿ. ಹಂಗ ಇಲ್ಲವೇ ಇಲ್ಲ ಈ ಜಗತ್ತನ್ನೋದು. ಇರುವುದು ಒಂದೇ, ಅದು ಆತ್ಮ. ಖಾಲಿ ಆದಾಗ ಆ ಖಾಲಿಗೆ ಅಧಿಷ್ಠಾನವಾದಂತ ಆಶ್ರಯವಾದಂತ ಪರಮಾತ್ಮ ನೀವ್ ಒಬ್ಬ ಉಳಿದಲ್ಲ ಮನ್ಯಾಗ. ಮತ್ತೆ ಎಲ್ಲಾ ಗಣಪ ಹೋಗದ್ಮೇಲೆ ಎಲ್ಲರೂ ಒಬ್ಬೊಬ್ರ ಉಳಿದ್ರು. ಅವಾಗ ಯಾಕ ನಿದ್ರೆಯಲ್ಲಿ ಏನಿಲ್ಲ ಇಲ್ಲಲ್ಲ, ಹಂಗ ಒಬ್ಬ ಅದಾನ. ಹಂಗ ಇಲ್ಲಿ ಒಬ್ಬ ಉಳಿದ ಮನೆಯೊಳಗ ಗಣಪ ಅಂತಿಂದ ನಾನು, ನೀನು, ಅವನು, ಅವಳು, ಅದು ಎಲ್ಲಿದ? ಇವು ಸರ್ವನಾಮಗಳು ವ್ಯವಹಾರದಲ್ಲಿ ಬಳಕೆ ಅದಾವು. ವ್ಯವಹಾರದಲ್ಲಿ ಬಳಕೆ ಅದಾವ ಇವು. ನಾನು ಮೊಟ್ಟ ಮೊದಲು ಹುಟ್ಟೇದಿಲ್ರಿ, ಹುಟ್ಟ್ಯದ. ಆಮೇಲೆ ಏನ್ ಹುಟ್ಟಿತು? ನಾವು, ನನ್ನಂತವ್ರು, ಅವರು ನಾನುಗಳನ್ನ, ಬಹುಜನಗಳು ನಾವುಗಳು. ಅಲ್ಲಿ ಆಮೇಲೆ ನೀನು, ಸರ್ವನಾಮಗಳು. ನಾಮ ಪ್ರಪಂಚ, ನಾಮರೂಪ ಪ್ರಪಂಚ ಹೆಂಗ್ ತಯಾರಾಗೈತೆ ಅನ್ನೋದು ಹೇಳಾಕತ್ತೀನಿ. ಆಮೇಲೆ ನೀನು, ನನ್ನಂತವ್ ಇನ್ನೊಬ್ಬ ಬದಾನಲ್ಲಿ, ನೀನು. ಅಂತವ್ರು ಬಾಳ್ ಮಂದಿ ಇದಾರೆ. ನೀವುಗಳು. ಪ್ರಥಮ ಪುರುಷ ಯಾವುದು? ಆಯ್. ದ್ವಿತೀಯ ಪುರುಷ ಯಾವುದು? ಫಸ್ಟ್ ಪರ್ಸನ್ ನೀನು. ಸೆಕೆಂಡ್ ಪರ್ಸನ್ ಯಾವುದು? ಇದು ಬಹುವಚನ. ಸೆಕೆಂಡ್ ಪರ್ಸನ್ದಲ್ಲಿ ಬಹುವಚನ ಯಾವುದು? ನೀವು. ಆಮೇಲೆ ನಮ್ಮದು ಹೊತ್ತು ನಿಮ್ಮನ್ನು ಬಿಟ್ಟಿವಿ. ಅವನು ಕೈ ಮುಂದೆ ಹೋತು ಬಟ್ಟ. ಅವಳು, ಅದು ಸ್ತ್ರೀಲಿಂಗ, ಪುಲ್ಲಿಂಗ, ನಪುಸಕಲಿಂಗ ಅವೆಲ್ಲ ಅದಾವಲ್ಲ. ಇದ್ರಿಗೆ ವ್ಯವಹಾರ ಆಗ್ತತಿಲ್ಲೋ ಅವುಗಳ ಜೊತೆ. ಹೆಣ್ಮಕ್ಳು ಅದಾರ, ಗಂಡ್ಮಕ್ಳು ಅದಾರ, ದನಗಳು ಅದಾವ, ಕಲ್ಲುಗಳು ಅದಾವ. ಅದು ಜ್ಞಾನಿಗಳು ಹೆಂಗ್ ಕಂಡು ಹಿಡ್ದಾರ ನೋಡು. ಬಹಳಷ್ಟು ಅದಾವು ಅವು. ಬಹಳಷ್ಟು ಹೆಣ್ಮಕ್ಳು ಅದಾರ, ಅವರು. ಬಹಳಷ್ಟು ಗಂಡ್ಮಕ್ಳು ಅದಾರ, ಅವಗೂ ಅವರು. ಎಲ್ಲಿದೆ ಇದು? ನಾಮದಲ್ಲಿ ಅದ, ಎಲ್ಲಿದು ಇಲ್ಲ ಬಳಕೆ. ಇವೆಲ್ಲಾ ನಾಮಗಳು ಇರ್ಲಿಲ್ಲ ಅಂದ್ರ, ಸರ್ವನಾಮಗಳು ಇರ್ಲಿಲ್ಲ ಅಂದ್ರ ವ್ಯವಹಾರ ಮಾಡವ್ರ ಹೆಂಗ? ಮೊಟ್ಟ ಮೊದಲು ಏನ್ ಹುಟ್ಟಿಸ್ಬೇಕು ನಾವು? ಆಯ್ ಪ್ರಥಮ. ಅವ ಪರಮಾತ್ಮ. ಆ ಪರಮಾತ್ಮ ಹೆಂಗದಾನಂದ್ರೆ ಸಮುದ್ರಂತೆ ಅಪಾರ, ಎಲ್ಲವನ್ನೂ ಒಳಗೊಂಡಾನ ಅಂತ. ನನ್ನ ಬಿಟ್ಟು ಇನ್ನೊಂದ್ ಏನ್ರಿ ಐತಿ? ಇಲ್ಲೇನ ಐತೇನ್ರಿ? ಪರವಸ್ತು ನಾದೇನಿ. ಒಳ ಹೊರಗೆ ವ್ಯಾಪಿಸಿ ಪರಿಪೂರ್ಣ ರೂಪದಿಂದ ಇರುವಂತ ಪರವಸ್ತು ನಾನು ಇರುವಾಗ ನನ್ನ ಬಿಟ್ಟು ಇನ್ನೊಂದು ಯಾವ್ದು ಇಲ್ಲವೇ ಇಲ್ಲ. ಮತ್ತೊಂದು ಅನ್ಯ ವಸ್ತು ಇಲ್ಲ. ನಿರವಯವ ನಿರ್ವಿಶೇಷವಾದಂತ ಈ ನನ್ನ ಸ್ವರೂಪದಲ್ಲಿ ಇವೆಲ್ಲಾ ಕಲ್ಪಿತದಾವಲ್ರಿ. ಯಾವ? ಋತುಮಾನ, ಸಂವತ್ಸರ, ರಾತ್ರಿ, ಹಗಲಿ, ಸೂರ್ಯೋದಯ, ಸೂರ್ಯಾಸ್ತ, ದಿನಪತ್ರ ಆಯ್ತು ನೋಡ್ರಿ. ಅದು ಶ್ಲೋಕ. ಇವೆಲ್ಲವೂ ಕಲ್ಪಿತದ ನೋಡ್ರಿ. ನನ್ನಲ್ಲಿ ಇಲ್ಲಿದಿರುವಂತ ಇಂದ್ರಿಯಾದಿಗಳನ್ನ ಕಲ್ಪಿಸಿಕೊಂಡು ವ್ಯವಹಾರ ನಡೆದದ. ಇಲ್ಲಿದಿರುವಂತ ಈ ದೇಹಾದಿಗಳನ್ನು ಕಲ್ಪಿಸಿಕೊಂಡು ವ್ಯವಹಾರ ನಡೆದದ. ಆತ್ಮನಲ್ಲದ ಇಂದ್ರಿಯ, ದೇಹ, ಮನಸ್ಸು, ಬುದ್ಧಿ ಇವೆಲ್ಲಗಳನ್ನು ಕಲ್ಪಿಸಿಕೊಂಡು ಈ ಒಂದು ಜಗತ್ತಿನ ವ್ಯವಹಾರ ಕಾರಣ ಆಗ್ಯಾವಲ್ಲ ಇವು. ಮತ್ತೆ ಇವನ್ ಇಟ್ಕೊಂಡನ ನಾವು ಮುಂದೆ ಬರ್ಬೇಕಲ್ಲ. ಆದ್ರೂ ಇವೆಲ್ಲ ಇದ್ರು ಕೂಡ ಆತ್ಮನಲ್ಲಿ ಕಲ್ಪಿತವಾಗಿ ತೋರ್ಯಾವ ಅಂತ ಹೇಳ್ಬೇಕಾದ್ರೆ, ಹೆಂಗ್ ಮೃಗಜಲ ಮರುಭೂಮಿಯಲ್ಲಿ ಹೆಂಗ್ ತೋರ್ಸಿಲ್ಲೋ ಹಂಗೆ ಇಷ್ಟೆಲ್ಲ ಇದ್ರು ಕೂಡ ಆತ್ಮನಿಗೆ ಇದರಿಂದ ಬಾಧ ಇಲ್ಲ. ಮಹಾಕಾಶದಲ್ಲಿ ಮೇಘಗಳು ಅದಾವು, ಬಿರುಗಾಳಿ ಅದ, ಎಲ್ಲ ಅದ. ಆಕಾಶ ನಿರ್ಲಿಪ್ತದ, ಏನೂ ಆಗಿಲ್ಲ ಆಕಾಶಕ್ಕೆ. ಹಂಗ ಶರೀರೇಂದ್ರಿಯಗಳು ಇವೆಲ್ಲ ವ್ಯವಹಾರ ನಡೆದ್ರು ಕೂಡ ಆತ್ಮ ನಿರ್ಲಿಪ್ತದಾನೆ. ವಸ್ತುಗಳು ಹೋಗ್ತಾವ ಬರ್ತಾವ. ಆ ಶರೀರ ಒಂದೊಂದಷ್ಟು ಫಲಗಳನ್ನ ಅಜ್ಞಾನದಿಂದ ಅನುಭವಿಸ್ತದ, ಅದು ನಾಶ ಆಗ್ತದ. ನಾ ಹೆಂಗದೇನ್ರಿ? ಏಕಾತ್ಮ. ಪೂರ್ಣ. ಯಾವ ಈಗೇನ್ ಪ್ರವೃತ್ತಿ ನಿವೃತ್ತಿಗಳು ಅದಾವನವನಲ್ಲಿ ಇಲ್ಲ. ನಿರೀಂದ್ರಿಯ, ನಿರ್ವಿಕಲ್ಪ. ಅಲ್ಲಿ ಆಗ್ತಕ್ಕಂಥ ಪುಣ್ಯ ಪಾಪಗಳು ನನಗ ಯಾವ ಕಾಲಕ್ಕೂ ಅಂಟಿಲ್ಲ.
ದೀಪ ಒಂದ್ ಮನಿಯೊಳಗ ಐತಂದ್ರು ಕೂಡ ಗ್ರಹದ ಧರ್ಮಗಳದಾವಲ್ಲ ಅವು ಯಾವಾಗಿಂದ ನಿರ್ಲಿಪ್ತೈತಿ ಎಲ್ಲವನ್ನು ನೋಡ್ತೈತಿ ಅದು. ಒಳ್ಳೇದು ಎಲ್ಲ ನೋಡ್ತದ. ಹಂಗೆ ಆತ್ಮ ನಾನು ಅನ್ನೋ ನಾಮದಿಂದ ಅದ್ ಬೇಕಾಗೈತಿ. ಎಲ್ಲಾ ಧರ್ಮಗಳಿಂದ ಅದೆಲ್ಲವನ್ನ ನೋಡ್ತಾ ಇದ್ರು ಕೂಡ ನಿರ್ಲಿಪ್ತದ. ಕ್ರಿಯಾಧರ್ಮಗಳು ಸೂರ್ಯನಲ್ಲಿ ಇಲ್ಲ. ಉರಿವಿಕೆ ಅಥವಾ ಅಗ್ನಿಯಲ್ಲಿ ಅದಾವ್. ಸೌದೆ ಧರ್ಮಗಳು ಅದನ್ನ ದಹಿಸುವಂತ ಅಗ್ನಿಯಲ್ಲಿ ಅದಾವೇನು? ಸರ್ಪದ ಧರ್ಮಗಳು ಹಗ್ಗವನ್ನು ಸ್ಪರ್ಶ ಮಾಡ್ಯಾವೇನು? ದೇಹೇಂದ್ರಿಯಾದಿಗಳ ಧರ್ಮಗಳು ಆತ್ಮನಾದ ನನ್ನ ನೋಡ್ಯಾವೇನು? ಹಾಗೆ ನಾನು ಯಾವ ಕರ್ಮಗಳು ಸಂಬಂಧ ಇಲ್ಲ. ನಾನು ಕರ್ಮ ಮಾಡವನು ಅಲ್ಲ, ಮಾಡಿಸವನು ಅಲ್ಲ. ಗೀತಾ ಅರ್ಜುನಿಗೆ ಬೋಧ ಮಾಡಿದ್ದು ನೀ ಮಾಡವನು ಅಲ್ಲ, ಮಾಡಿಸವನು ಅಲ್ಲ. ಹಾಗೆ ನಾನು ಎಲ್ಲವನ್ನೂ ಇದರಿಟ್ಟು ಸಾಕ್ಷಿ ರೂಪದಿಂದ ಇದ್ರು ಕೂಡ ಯಾವುದರಿಂದ ಭಾಗ ಆಗಿಲ್ಲ. ಪರಂಜ್ಯೋತಿ ನಾನು. ಆ ವೃತ್ತಿಯಲ್ಲಿ ಚಲನೆ ಇದ್ರು ಕೂಡ ತಾನು ಹೋದಂಗ ಬಂದಂಗ ಚಿದಾಭಾಸ ರೂಪದಿಂದ ಎಲ್ಲವೂ ಚಲನೆಯಿಂದ. ಕೊಳ್ಳಿ ಉದಾಹರಣೆ ಕೊಟ್ಟಿವಲ್ಲ, ನಾನಾ ವಿನ್ಯಾಸಗಳಾಗಿ ತೋರ್ತದ ಒಂದ ಕೊಳ್ಳಿ. ಆ ಒಂದು ಕಡ್ಡಿ ತುದಿಗಿರುವಂತ ಕೊಳ್ಳಿ ಎಷ್ಟೆಷ್ಟು ಆಕಾರಗಳಾಗೈತ್ರಿ. ಅಷ್ಟೆಲ್ಲಾ ಕೊಳ್ಳಿ ಆಕಾರಗಳೇನದಾವು? ಎಲ್ಲಿಂದ ಬಂದವು ಅವು? ಹೊರಗಿನಿಂದ ಬಂದಾವು. ಆ ಕೊಳ್ಳಿಯಿಂದ ಹೊರಗೆ ಹೋಗ್ಯಾವು. ಹೊರಗುನಿಂದನೂ ಬಂದಿಲ್ಲ, ಒಳಗಿನಿಂದ ಹೊರಗೆ ಹೋಗಿಲ್ಲ. ಭ್ರಾಂತಿಯಿಂದ ಚಲನೆ ಇರುವುದರಿಂದ ಆ ಎಲ್ಲಾ ವಿನ್ಯಾಸಗಳು ಹೆಂಗ್ ತೋರ್ಯಾವೋ ಹಂಗ ಆತ್ಮನಲ್ಲಿ ಇದೆಲ್ಲ ಏನ್ ನಡೆದಲ್ಲ ವ್ಯವಹಾರ, ಜಗದಾದಿ ವ್ಯವಹಾರ, ವೈದಿಕ ವ್ಯವಹಾರ. ಇದು ವೈದಿಕ ವ್ಯವಹಾರ ಅಂದ್ರೆ ಏನ್ ಹೇಳಕತ್ತಾರಲ್ಲ, ಬೋಧಕತ್ವ ಗುರುಶಾಸ್ತ್ರಾದಿಗಳದ್ದು ಯಜ್ಞ ಯಾಗಾದಿಗಳು ಎಲ್ಲ ನಡೀತಾವ. ಇವು ಕೂಡ ಏನದಾವಲ್ಲ, ಇವು ಆತ್ಮನನ್ನು ತಿಳ್ಕೊಳ್ಲಿಕ್ಕೆ ಸಹಾಯಕದಾವು. ಇವನ್ ಹಿಡ್ಕೊಂಡು ನಾವು ಹೋಗ್ಬೇಕಾಗ್ಯದ. ಆದ್ರ ತಾತ್ಪೂರ್ತಿಕವಾಗಿ ಅವಳನ್ನು ಸತ್ಯ ಅಂತ ಒಪ್ಪಿ ಮ್ಯಾಲ ಬಂದಾಗ ಇವುಗಳನ್ನೆಲ್ಲ ಕೈ ಬಿಡ್ತೇವಿ. ಇವುಗಳ ಧರ್ಮಗಳು ನನಗೆ ಹೇಳಷ್ಟು ಇಲ್ಲ. ಇವುಗಳ ಕರ್ತೃತ್ವ ಭೋಕ್ತೃತ್ವಾದಿಗಳು, ಜಡತ್ವ, ಬದ್ಧತ್ವ, ಮುಕ್ತತ್ವ, ಯಾವ ಧರ್ಮಗಳಿವು? ಬುದ್ಧಿ ಧರ್ಮಗಳು. ಯಾವ್ದು? ನಾ ಬದ್ಧ ಆಗ್ತೇನೆ, ಮುಕ್ತ ಆಗ್ತೇನೆ ಅಂದಿವಲ್ಲ ಮೊನ್ನೆ. ಯಾರ ಧರ್ಮಗಳಿವು? ಬುದ್ಧಿ ಧರ್ಮಗಳು. ಆತ್ಮ ಯಾವಾಗಾರ ಮುಕ್ತ, ಇದು ಬದ್ಧ ಮುಕ್ತ ಐತೇನದು? ಆದ್ದರಿಂದ ಇವು ಆತ್ಮನ ಧರ್ಮಗಳಲ್ಲ. ಬದ್ಧ ಮುಕ್ತತ್ವ, ಬದ್ಧತ್ವ ಎಲ್ಲಿದಾವು? ಬುದ್ಧಿ ಎಲ್ಲಿದಾವು? ಅವು ಆತ್ಮನ ಧರ್ಮಗಳಲ್ಲ. ಯಾವ ವಿಕಾರಗಳು ನನ್ನ ಸೋಂಕಿಲ್ಲ. ಈ ಅವ್ಯಕ್ತಿಯಿಂದ ಹಿಡ್ಕೊಂಡು ಸ್ಥೂಲ ರೂಪವಾದಂತ ಎಲ್ಲಾ ಪ್ರಪಂಚದ ಯಾವುದೇ ವಿಕಾರಗಳು ಯಾವ ಕಾಲಕ್ಕೂ ನನಗೆ ಸೋಂಕಾಗುದಿಲ್ಲ. ಎಲ್ಲವೂ ಪುಷಿ ತೋರಿಕೆ. ನಾನು ಮಾತ್ರ ಪುಷಿ ತೋರಿಕೆಗಳಿಗೆ ಅಧಿಷ್ಠಾನ. ಸಚ್ಚಿದಾನಂದ ರೂಪವಾದ ಪರಬ್ರಹ್ಮವೇ ನಾನು. ಎಲ್ಲವಕ್ಕೂ ಆಧಾರ ಅದೀನಿ. ಎಲ್ಲಾ ವಸ್ತುಗಳನ್ನು ಇದ್ರಿಟ್ಟು ಬೆರಗ್ತೇನಿ. ಸರ್ವಗತ ಇದ್ದೇನಿ. ಅವನೇ ಯಾರು? ನಾನು. ಇವು ಯಾವ ಮಾಯಾಂಶಗಳಿಲ್ಲದವ ನಾನು. ಎಲ್ಲರ ಹೃದಯದಲ್ಲಿ ಪ್ರತ್ಯೇಕಾತ್ಮ ಸ್ವರೂಪದಿಂದ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವಂತ ರೂಪದಿಂದ ಎಲ್ಲರಲ್ಲಿದ್ದೇನೆ. ನಿಷ್ಕಲವಾಗಿ, ನಿರ್ವಿಕಲ್ಪವಾಗಿ, ನಿರ್ವಿಕೃತಿಯಾಗಿ, ನಿರಾಕೃತಿಯಾಗಿ, ನಿರ್ದ್ವಂದ್ವವಾಗಿ, ಚಿದ್ಗಣನಾಗಿ ನಾನೇ ಇದ್ದೀನಿ. ಅಖಂಡ ಸರ್ವಾತೀತ ಅದ್ವಯ ಬೋಧ ರೂಪ. ಈ ಪ್ರಕಾರವಾಗಿ ನಾ ಇರುದ್ರು ಕೂಡ ಈ ಸ್ವರೂಪವನ್ನು ತಿಳ್ಕೊಬೇಕಾಗಿತ್ತು ಅಂತಂದ್ರ ನನಗೆ ಅನ್ಯವಾಗಿರುವಂತ ಯಾವ ಗುರುಶಾಸ್ತ್ರಾದಿಗಳಾಗಲಿ, ಈ ಸಂವೃತ್ತಿಯಿಂದ ತೋರ್ತಕ್ಕಂಥ ಜಗತ್ತಾಗಲಿ ನನಗ್ ಬಾಧಾ ಮಾಡಿಲ್ಲ ಅಂದ್ಮೇಲೆ ಏನ್ ಹರ್ಕತ್ ತಿಳ್ಕೊಳ್ಳೋದೇನ್ ತಪ್ಪದ? ಅವ್ ಯಾವಾಗೂ ಬಾಧಾ ಮಾಡಿಲ್ಲ ಆ ಸ್ವರೂಪದಲ್ಲಿ. ಇಲ್ಲವೇ ಇಲ್ಲ. ಇಲ್ಲದೇ ಇದ್ರು ಕೂಡ ನಮಗ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಲಿಕ್ಕೆ ಬಹಳ ಉಪಯುಕ್ತ ಸಾಧನಗಳದಾವಂತ ತಿಳ್ಕೊಂಡು ಅವುಗಳನ್ನ ಹಿಡ್ಕೊಂಡು ನಾವು ಮುಂದೆ ಬರ್ತೀವಿ. ಪೆಂಡದು ಈಜಲಿಕ್ಕೆ ಬೇಕೇ. ಹಾಗೆ ದ ಮೈಂಡ್ ಆಲ್ಸೋ ಇನರ್ಟ್ ಮ್ಯಾಟರ್. ಆ ಮನಸ್ಸನ್ನು ಕೂಡ ಒಳಗಿದ್ದುಕೊಂಡು ನಮಗ ಹೊರಗಿನ ಸಾಧನಗಳು ಹೆಂಗ ಅನುಕೂಲ ಅದಾವೋ ಆ ಮನಸ್ಸನ್ನು ಕೂಡ ಇವುಗಳನ್ನ ಮಿಥ್ಯಾಕರಿಸಲಿಕ್ಕೆ ನಮ್ಗೆ ಸಾಧ್ಯದ. ದ ಮೈಂಡ್ ಈಸ್ ಆಲ್ಸೋ ಇನರ್ಟ್ ಮ್ಯಾಟರ್ ಅಂಡ್ ದ ವೇಕಿಂಗ್ ಸ್ಟೇಟ್ ಆತ್ಮ ಅಂಡ್ ದ ಮೈಂಡ್ ಕಂಬೈನ್ಡ್ ರಿಸಲ್ಟಿಂಗ್ ಇನ್ ಬರ್ತ್ ಆಫ್ ದ ಕಾನ್ಶಿಯಸ್ನೆಸ್.
ಈ ಮನಸ್ಸು ಮತ್ತು ಆತ್ಮ ಎರಡು ಕುಡ್ಕೊಂಡು ಹೊರಗೆ ನಮಗ ಏನಾಗೈತಿ ಜ್ಞಾನವನ್ನ ತಿಳ್ಕೊಳ್ಲಿಕ್ಕೆ ಅನುಕೂಲ ಆಗ್ಯದಲ್ಲ. ನೈಯಾಯಿಕರದು ಒಪ್ಪಿದ್ವಿ ಈಗ. ಆತ್ಮ ಜಡ ಅದಾನ, ಯಾಕ ನಿದ್ರೆ ಒಳಗ ಪ್ರಜ್ಞಾನ ಘನ ಅದಾನಲ್ಲ. ಮತ್ತ ಏನ್ರ ಅರುವೈತನ ಅವಾಗ ನೈಯಾಯಿಕರದ್ರ ಇದು ಹೇಳುದು. ಯಾವಾಗ ಮನುಷ್ಯನ ಸಂಯೋಗ ಬಂತು ಆವಾಗ ಜ್ಞಾನ ಗುಣ ಉತ್ಪನ್ನ ಆಯ್ತು. 9 ಗುಣಗಳು ಉತ್ಪನ್ನ ಆಗ್ತಾವ ಅಂತ ಹೇಳ್ತಾರ. ಆವಾಗ ವ್ಯವಹಾರ ಆಗ್ತದ. ಅಲ್ಲಿವರೆಗೆ ಒಪ್ಪಿದ್ರು ನಾವೀಗ. ಅವ್ರದ್ದು ಆಗ ಒಪ್ಪಿದೀವಿ ನಾವು ಸಂವೃತ್ತಿ ಒಳಗ. ಅವ್ರು ಅಲ್ಲೇ ನಿಂತಾರಲ್ಲ, ನಾವು ನಿಂತಿಲ್ಲ ಅವ್ರಂಗ. ಅದರಿಂದ ಹೊರಗೆ ಬಂದು ನಾವೇನ್ ಮಾಡಿದೀವಿ, ಕ್ಯಾಕಿ ಹೊಡೆದೇವಿ, ಮಿಥ್ಯಾಕರಿಸಿವಿ, ವೇದಾಂತದ ಡಂಗುರವನ್ನು ಬಾರಿಸಿದೀವಿ. ಇರುವುದು ಒಂದೇ ಬ್ರಹ್ಮ. ಈ ಜಗದಾದಿಗಳಲ್ಲಿ ನೀವೇನ್ ವ್ಯವಹಾರ ಮಾಡಾಕತ್ತೀರಲ್ಲ ಸಂವೃತ್ತಿ, ಈ ಸಂವೃತ್ತಿ ಅವಿದ್ಯಾತ್ಮಕವಾದಂತ ವೃತ್ತಿಯಿಂದ ತೋರ್ಯದ, ಕಲ್ಪಿತದ, ಮಿಥ್ಯಾದ ಅಂತ ನಾವು ಹೇಳಿ ಮ್ಯಾಲ ಬಂದಿವಿ. ಅವ್ರ ವ್ಯವಹಾರ ಅಜ್ಞಾನದಲ್ಲಿ ಜಡದಲ್ಲಿ ನಡೆದು ಬಿಟ್ಟದ. ಇನ್ ಸ್ಲೀಪ್ ದ ಕಂಟ್ಯಾಕ್ಟ್ ಬಿಟ್ವೀನ್ ದ ಆತ್ಮ ಅಂಡ್ ದ ಮೈಂಡ್ ಈಸ್ ಡಿಸ್ರಪ್ಟೆಡ್ ಅಂಡ್ ಕಾನ್ಶಿಯಸ್ ಈಸ್ ಲಾಸ್ಟ್. ಅವ್ರಂತಾರ ಅರು ಹೋಗ್ಬಿಡ್ತದ ನಿದ್ರೆಯೊಳಗ. ಜಾಗ್ರ ಹಾಗೂ ಸ್ವಪ್ನದ ಪ್ರಪಂಚದ ಜ್ಞಾನ ಹಾಗೂ ಆ ವಿಷಯ ವಸ್ತುಗಳು ಸ್ವಪ್ನದಲ್ಲಿ ಎಲ್ಲಿ ಹೋದು ಹೋಗಿಬಿಟ್ಟು ಅಲ್ಲ. ಅವಾಗ ಅರು ಹೋಗಿಬಿಡ್ತ್ರಿ. ಅದ್ರ ಕೂಡಿನ ಅರು ಬಂದಿತ್ತಲ್ಲ, ಜಾಗ್ರದ ಕೂಡ ಬಂದಿತ್ತು. ವ್ಯವಹಾರ ಮಾಡುವಾಗ ಸ್ವಪ್ನದ ಕೂಡ, ಸ್ವಪ್ನದ ವ್ಯವಹಾರ ಮಾಡುವಾಗ ಸ್ವಪ್ನದ ಅರಿವು ಜಾಗ್ರದ ಅರಿವು ಎಲ್ಲಿ ಹೋದ್ವು? ಅದಕ್ಕೆ ಅವ್ರ ಏನಂತಾರ್ರಿ, ಜಡಾದ ಆತ್ಮ ಅರಿವು ಇಲ್ಲ, ನಿದ್ರೆಯೊಳಗ ಪ್ರಜ್ಞಾನ ಘನ ಅದಾನ. ದ ಕೌಂಟರ್ ದಿಸ್ ಕಂಟೆನ್ಷನ್, ಇದನ್ನ ಕೌಂಟರ್ ಮಾಡಿಕೊಂಡು ನಾವು ಬೇಕಿದು. ನಮಗ್ ಸಹಾಯ ಮಾಡ್ಯಾರ ಅವ್ರು. ಎಷ್ಟು ವರ್ಷ ತಪಸ್ ಮಾಡಿ ಅವನ್ನೆಲ್ಲ ಹೇಳ್ಯಾರ ಅವ್ರು, ಬರ್ತಾರ. ಅವುಗಳನ್ನ ಏನಿ ಮಾಡಿಕೊಂಡು ನಾವು ಮ್ಯಾಲ ಹತ್ತೀವಿ. ಯಾರು ಏನೇನು ಹೇಳ್ಯಾರಲ್ಲ ಅವನ್ನೆಲ್ಲ ಬೇಡ, ಒಂದ್ ತಗೊಂಡಿವ್ ನಾವೀಗ. ಟು ಕೌಂಟರ್ ಅಟ್ಯಾಕ್ ಅಂತಾರ ಅದಕ್ಕ. ಅವು ಏನು ವೈರಿಗಳು ಏನ್ ಬರ್ತಾರಲ್ಲ, ಏನ್ ಬರ್ತಾರ, ಅವ್ರಿಗೆ ಯಾವ ರೀತಿ ಕೌಂಟರ್ ಅಟ್ಯಾಕ್ ಮಾಡ್ಬೇಕು? ಅಲ್ಲಿ ರಾಡಾರ್ ಅಂತ ಇರ್ತಾವ, ಎಮ್ಯುನಿಷನ್ಸ್ ಇರ್ತಾವ, ಹೊಡಿಯು. ಏನ್ ಉಪಯೋಗ ಮಾಡಿದ್ರ, ಏರ್ ಸ್ಟ್ರೈಕ್ ಮಾಡ್ಬೇಕು, ಏನ್ ಭೂಮಿ ಮೇಲೆ ಸ್ಟ್ರೈಕ್ ಮಾಡಿರ ಅದು ಹೋಗ್ತತೋ ಏರತ್ವ ವೈರಿ. ಅದಕ್ಕ ಆ ರೀತಿ ಅಕಲ ಮಾಡಿ ವೈರಿಗಳನ್ನ ಸೆದೆ ಬಿಡಿತಾರೆ. ಏರ್ ಅಟ್ಯಾಕ್ ಇದ್ರೆ ಮ್ಯಾಲ ಹೋಗಿ ರಾಕೆಟ್ಗಳು ಹೋಗ್ತಾವ, ಹೋಗಿ ಅವುಗಳನ್ನ ಹೊಡೆದು ಬರ್ತಾವ. 100,000 ಸಾವಿರಾರು ಬರಲಿ ಅಂತ ಅಸ್ತ್ರ ನಮ್ಮ ಮೋದಿಯವರು ಮಾಡಿಟ್ಟಾರ. ಈಗ ಜಗತ್ತಿಗೆ ಭಯ ಆದದ್ದಾದ್ರಿಂದ ರೆಡಾರ್ ಅಸ್ತ್ರ ಸ್ಪುಟ್ನಿಕ್ ಅದನ್ನ ಬಿಟ್ಟು ಬಿಟ್ರೆ ಸಾಕು, ಏಕ ಕಾಲಕ್ಕೆ 100,000 ಬಂದ್ರು ಕೂಡ ಅವೆಲ್ಲವುಗಳನ್ನ ಕ್ಷಣಾರ್ಧದಲ್ಲಿ ಮಿಂಚಿನಂತೆ ನಾಶ ಮಾಡ್ತತಿ. ರೇಜ್ ಇವು ಕಿರಣಗಳಂತಾವ್, ಬೂದಿಯಾಗಿ ಹೋಗ್ಬಿಡ್ತಾವ್, ಹೇಳಿ ಹೆಸರಿಂದ ಹೋಗ್ಬಿಡ್ತಾವ ಅಂತವೆಲ್ಲ ಬಂದು ಅಲ್ಲೇ. ಅಂತ ಅಸ್ತ್ರ ಈಗ ಅರಬ್ ಕಂಟ್ರಿ ಬೇಡಾಕತ್ತಾರ, ಅವ್ರು ಕೊಟ್ಟಿಲ್ಲ. ಇವ್ರು ಅಫ್ಘಾನ್ ಪಾಕ್ ನಡೆದ ಯುದ್ಧ, ಇಸ್ರೇಲ್ ಅಲ್ಲಿ ಅಮೆರಿಕ ಅವು ಅದಾವು, ಅರಬ್ ವಿರುದ್ಧ ಹೊಂಡಾಕತ್ತಾವು. ಇದಕ್ ರಷ್ಯಾ ಸಹಾಯ ಮಾಡಾಕತ್ತದ. ಹಿಂಗ ಯಾವ ದೇಶಗಳು ಎಲ್ಲಾ ಕೂಡಿಕೊಂಡು ಯುದ್ಧ ನಡೆದದಲ್ಲ. ಮಹಾಯುದ್ಧ, 3ನೇ ಮಹಾಯುದ್ಧ ಜರುಗ್ತದ ಅಂತ ಅನಸ್ತದ. ಮೊನ್ನೆ ಅದನ್ನ ಮಾತಾಡಿವ್ ನಾವು. ಶನಿಗೇನ ಬರ್ತದ, ಶನಿ ಇಲ್ಲ, ಏನ್ ದೂರ ಇಲ್ಲ ಅಂದಿದ್ದೀವಿ, ಬಂದ ಬಿಡ್ತ. ಭಾರತ ಎಂಟ್ರಿ ಆಗಿಲ್ಲ, ಪುಣ್ಯ ಹುಷಾರ್, ನೋಡಾಕತ್ತದ. ಏನ್ ಪಾಕಿಸ್ತಾನನ್ನ ಮೊದಲ ಇದೇ ಟೈಮ್ ನೋಡ್ಕೊಂಡು ಹೊಡಿಬೇಕು ಈಗ? ಯಾಕ ಅದ್ರ ವಿರೋಧ ಆಗೈತಿ, ಅಮೆರಿಕ ವಿರೋಧ ಆತು, ಒಪ್ಪಂದ ಮಾಡ್ಕೊಂಡೈತಿ ಅಲ್ಲದ ಅರೇಬಿಯಾ ರಾಷ್ಟ್ರ ಕೂಡ. ನಾವು ನಿಮ್ಗೆ ಸಹಾಯ ಮಾಡ್ತೇವಂತ ಮಾಡಿಗಂತಾರ ಅವ್ರು. ಇಲ್ಲಂದ್ರೆ ಯಾರು ಕೇಳ್ತಾರ? ಅಲ್ಲಿ ಸಹಾಯ ಮಾಡಿದ್ರೆ ಅಮೆರಿಕ ವಿರುದ್ಧ ಆಕೈತಿ. ಉಭಯ ಭಾಷೆ ಅದಕ್ಕೆ ಪಾಕಿಸ್ತಾನಕ್ಕೆ ತನ್ನಿಂದ ತಾನ ನಾಶ ಒಂದಾಗ್ತೈತಿ. ಅದು ನಾವೇನ್ ಅದನ್ನ ನಾಶ ಮಾಡೋದು ಬೇಡ. ಬೇರೆ ಎಲ್ಲಾ ಸುತ್ತ ಕಡೆ ಕೂಡ್ಯಾವೀಗ. ಅದಕ್ಕ ಎಲ್ಲವೂ ಕೂಡಿ ಇದನ್ನ ನಾಶ ಮಾಡುವಂತ ಪ್ರಯತ್ನ ಅದ. ನಾವ್ಯಾಕೆ ಗುದ್ದಾಡ್ಬೇಕಂತಾರ? ಹೆಂಗ ಗೌಡಪಾದರಂಗ ಗೌಡಪಾದರಂದ್ರು ಹುಟ್ಟೇನಿಲ್ರಿ ಅಂದ್ರ ಅವ್ರು. ಕೆಲವರು ಅಸತ್ವಾದಿಗಳು ಇಲ್ಲದ್ದು ಇಲ್ಲ ಇಲ್ಲ ಅದು ಹುಟ್ಟುದಿಲ್ಲ, ಇದ್ದದ್ದು ಹುಟ್ಟತೈತಿ ಅಂತ ಅವ್ರು ಅಂದ್ರು. ಇಲ್ಲದ್ದು ಇಲ್ಲ ಇಲ್ಲ ಹುಟ್ಟುದಿಲ್ಲ ಅಂದ್ರ ಅಜಾತ, ಇದ್ದದ್ದು ಹುಟ್ಟತೈತಿ ಅಂದ್ರು. ಇದ್ದದ್ದು ಹುಟ್ಟಾಕ್ ಬರೋದಲ್ಪ, ಈಗಾಗಲೇ ಐತದು, ಹುಟ್ಟ ಹೆಂಗ್ ಹೇಳ್ತೀರಿ ಅಂತ ಸಾಯಂಕಿರ ಅಂದ್ರು. ಇವ್ರಿಬ್ರು ಹೊಡೆದಾಡಿದವ್ರ ಏನಂದ್ರು? ಅಜಾತಿವಾದ ಸಿದ್ಧ ಮಾಡಿದ್ರು. ಯಾವ್ದು ಹುಟ್ಟಿಲ್ಲ ಅಂದ್ರೆ ಇಲ್ರಿ. ದ್ವೈತ ಪ್ರಪಂಚ, ಈ ಜಗತ್ತು
ಹುಟ್ಟೆ ಇಲ್ಲ ಅಂತ ಅವ್ರಿಬ್ರು ನಿರ್ಣಯ ಮಾಡಿರಿ ನಮ್ದೇನೈತ್ರಿ ವಾದ. ಯುದ್ಧ ಮಾಡಕ ಹೋಗುದಿಲ್ಲ ಅವ್ರ ಜೊತೆ. ಅರಬಕ್ಕೂ ಸಹಾಯ ಮಾಡಿ ಅವ್ರಿಗೆ ಯುದ್ಧಕ್ಕೆ ಹೋಗುದಿಲ್ಲ, ಪಾಕಿಸ್ತಾನಕ್ಕೆ ಹೋಗುದಿಲ್ಲ. ಅವ್ರ ಹೊರ ಹೊಡೆದ ನಾಶ ಹಾಕಾರ ನಾವು ಸಾಕ್ಷಿಯಾಗಿ ಇರಬೇಕನ್ನೋದು ಮೋದಿ ಅವ್ರದ್ದು ತಂತ್ರ. ಚಾಣಾಕ್ಷತನ ಅಂತಾರೆ ಇದಕ್ಕೆ. ಹೀಗೆ ಅಸತ್ವಾದಿಗಳನ್ನ ಸತ್ವಾದಿಗಳನ್ನ ಸದಿ ಬಡದ ಮೇಲೆ ಅವ್ರು ಏನ್ ಒಪ್ಪಿದ್ರು? ಅಜಾತನ ಒಪ್ಪಿದ್ರಲ್ಲ, ತಾವಾಗಿ ನಮ್ ಇದಕ್ ಬಂದ್ರು, ಶರಣ ಆದ್ರು. ಈಗ ಪಾಕಿಸ್ತಾನ ನಮ್ಮನ್ ತಗೊಳ್ರಿ ಅಂತದದು, ಅಲ್ಲೂ ನಡೆದದ್ ಬಾರ್ಡರ್ದಾಗ. ನಾವ್ ಇಂಡಿಯಾನ ಸೇರ್ತೇವಿ, ತಾವಾಗೆ ಬರ್ತಾರು. ತಿನ್ನಾಕ್ ಕೂಳಿಲ್ಲ, ನೀರಿಲ್ಲ, ಅಲ್ಯಾರಿಗೆ ಹೇಳ್ತಾರ್ರಿ ನಾವು ನಿಮ್ ಧ್ವಜ ಕೂಡ್ತೇವ್ರಿ ತಗೊಂಡ್ಬಿಡ್ರಿ ಅಂತಾರ. ಮಿಲ್ಟ್ರಿನೂ ತಟ್ಟಾಕೈತಿ, ಸಾಕಾಕೈತಿ. ಅದಕ್ಕೆ ಎಲ್ಲೆಂತ ಯುದ್ಧ ಮಾಡ್ತೈತ್ರಿ? ಅಮೇರಿಕ ಜೊತೆ ಮಾಡ್ಬೇಕು, ಅರಬ್ ಕಂಟ್ರಿ ಒಂದ್ ಮಾಡ್ಬೇಕು, ಇಂಡಿಯಾದ ಕೂಡ ಮಾಡ್ಬೇಕು. ಸತ್ಯಾನಾಶ್ ಹಾಳಾಗಿ ಹೋಗೋ ಪರಿಸ್ಥಿತಿ ಬಂದೈತಿ. ಮತ್ ಒಪ್ಬೇಕಲ್ಲ ಅವರು, ತಾನಾಗೆ ಬರಾಕತ್ತಾರ ಅವ್ರು. ಹಾಗೆ ಈ ಅಸತ್ಖ್ಯಾತಿವಾದಿಗಳು ಸತ್ಖ್ಯಾತಿವಾದಿಗಳು ನಮಗ್ ಗೊತ್ತಿಲ್ದಂಗ ತಮಗ್ ಗೊತ್ತಿಲ್ದಂಗ ಅಜಾತಿವಾದ ಸ್ವೀಕಾರ ಮಾಡಿದ್ರಂದ್ಮೇಲೆ ಅವ್ರು ಕೂಡ ನಮ್ಮ ವಾದ ಇಲ್ಲ, ನಿರ್ವಾದ. ನಾವು ಅಜಾತವಾದ ಸಿದ್ಧ ಮಾಡಿರಲ್ಲ, ಮತ್ತ ಅವ್ರು ನಾವ್ಯಾಕೆ ಅವ್ರಿಗೆ ಹೋಗಿ ನಿಂದ ತಪ್ಪು ಅಂತ ಹೇಳುದು ಬರ್ತದ? ಸಾಯಂಕಾಲ ಅವ್ರನ್ನ ಸೆದೆ ಬಿಡೋದು ಹೇಳಿದ್ರಲ್ಲ, ಹುಟ್ಟಿಲ್ಲದಕ್ಕೂ ಹುಟ್ಟಿಲ್ಲ. ಯಾವುದು? ನಾ ಸತೋ ವಿದ್ಯತೆ ಭಾವೋ ನಾ ಭಾವ ವಿದ್ಯತೆ ಸತಾ ಗುಹ್ಯೋರಪಿ ದೃಷ್ಟೋ ಅಂತಸ್ತ್ವ ಅನಯೋ ತತ್ವದರ್ಶಿಭಿ. ಅತಸ್ತ್ವಸ್ತುವಿಗೆ ಅಸತ್ವಸ್ತುವಿಗೆ ಅಸ್ತಿತ್ವಿಲ್ಲ. ಇಲ್ಲಿ ಏನ್ ಮಾಡಿದ್ರು? ಅಸತ್ವಾದಿಗಳನ್ನ ತೆಗೆದು ಹಾಕಿದ್ರು. ಸದ್ವಸ್ತುವಿಗೆ ಅಭಾವವಿಲ್ಲ, ಸತ್ಖ್ಯಾತಿವಾದಿಗಳನ್ನ ತೆಗೆದ್ರು. ಈ ಪ್ರಕಾರ ತತ್ವ ಸಿದ್ಧಾಂತವನ್ನ ತತ್ವಜ್ಞಾನಿಗಳೇ ಆದಂತ ಅವರೆಲ್ಲ ಮಾಡಿದಾರ. ಅಸತ ಭಾವನ ವಿದ್ಯತೆ ಅಂದ್ರೆ ಅಸತ್ತಿಗೆ ಭಾವ ಅಂದ್ರೆ ಅಸ್ತಿತ್ವ ಇಲ್ಲ. ಹೆಂಗಿಲ್ಲ? ದೇಶಗತ, ಕಾಲಗತ, ವಸ್ತುಗತ, ಪರಿಚಯಗತ ಇಲ್ಲ. ಇಲ್ಲದು ಅಸತ್ತ. ಸತ್ತ ಎಲ್ಲಾ ದೇಶದಲ್ಲಿ, ಅಲ್ಲಿ ಕಾಲದಲ್ಲಿ, ಎಲ್ಲಾ ವಸ್ತುಗಳಲ್ಲಿ ಅನುಸೂತವಾಗೈತಲ್ಲ. ಇದ್ದದ್ದಕ್ಕ ಇಲ್ಲದಿರುವಿಕೆ ಇಲ್ಲ, ಇಲ್ಲದಕ್ಕ ಇರುವಿಕೆ ಇಲ್ಲ. ನೋಡ್ರಿ ಎಷ್ಟು ಮಜಾ ಅಲ್ಲೇ. ಅದು ಆತ್ಮ ಭಿನ್ನ ಅನಾತ್ಮ ವಸ್ತುಗಳದಾವಲ್ಲ, ಜಗತ್ತು ಅದರ ಅಂತರ್ಭೂತವಾದಂತ ಈ ಶರೀರ ಎಲ್ಲ ಓದಬಾದವಲ್ಲ. ಇವೆಲ್ಲ ಒಂದು ಕಾಲದಲ್ಲಿ ಇದ್ದು ಮತ್ತೊಂದು ಕಾಲದಲ್ಲಿ ಇರುವುದಿಲ್ಲ. ದೇಶ ಕಾಲಗಳಿಂದ ಅಂತದಾವು ಯಾವ ಇಲ್ಲ. ತನ್ನಿಂದ ತಾನ ಎಲ್ಲ ಅವರೆಲ್ಲ ಬಡದಾಡಿ ನಮಗ ಜಾತಿವಾದವನ್ನು ಸ್ವೀಕಾರ ಮಾಡ್ಯಾರ. ಗೌಡಪಾದ್ರ ನಕ್ಕಿರ್ಬೇಕು. ಅವ್ರ ವಾದಗಳನ್ನು ಕೇಳಿ ಅಡ್ಡಿ ಇಲ್ಲ ಬರೀಪ ಕೈ ಚಾಚಿ ಬಿಟ್ರು. ಶರಣಾಗತಿ ಹೊಂದಿರಲ್ಲ ಅವರು, ತಾವ ಬಡದಾಡಿ ಅಜಾತ ಹುಟ್ಟಿಲ್ಲ ಅವರು ಅಂದ್ರು. ಅಸತ್ ವಸ್ತುವಿಗೆ ಹುಟ್ಟಿಲ್ಲ. ನಮ್ ಕಡೆನ ಬಂದವು. ಹುಟ್ಟಿದ ವಸ್ತು ಹುಟ್ಟುದಿಲ್ಲ. ಹುಟ್ಟಿದ ವಸ್ತು ಹುಟ್ಟತೈತಿ ಅಂದ್ರ ತಪ್ಪಾಗ್ತದ. ಅದಕ್ಕ ಸಾಯಂಕಾಲ ಅದನ್ನ ಸಿದ್ಧ ಮಾಡಿ, ಈಗಾಗಲೇ ಹುಟ್ಟೈತಿಪ್ಪ ಮತ್ ಹುಟ್ಟೇಲಿ ಹೇಳ್ತಿ, ಅಜಾತದ ಅದು ನೋಡು. ಹಾಗೆ ಇಲ್ಲಿ ಏನ್ ಮಾಡಿದ್ರು? ನಮ್ಮ ವ್ಯವಸ್ಥೆಗೆ ಬಂದ್ರು. 2 ನಿಮಿಷದ ಮುಗಿತಿದ್ರು, ಇನ್ನೊಂದ್ 2 ಸಾಲದ ಓದಿ. ನಿನ್ನೆ ಒಂದ್ ಸ್ವಲ್ಪ ಅದನ್ನ ಹೇಳಿವಿ. ಫ್ರಾಮ್ ಇಟ್ಸ್ ಓನ್ ಸ್ಟ್ಯಾಂಡ್ ಪಾಯಿಂಟ್ ಆತ್ಮ ಕೆನಾಟ್ ಬಿ ಕಾಲ್ಡ್ ಅನ್ಬೋರ್ನ್. ಇದರಿಂದ ಆತ್ಮನಿಗೆ ನಾಶ ಅನ್ನುವುದಿಲ್ಲ, ಹುಟ್ಟನ್ನುವುದಿಲ್ಲ. ಅನ್ಬಾರ್ನ್ ಫ್ರಮ್ ದ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಎಕ್ಸ್ಪ್ರೆಷನ್ಸ್ ಯೂಸ್ಡ್ ಬೈ ದ ಅದರ್ ದರ್ಶನ. ಉಳಿದ ದರ್ಶನಗಳನ್ನ ತಗೊಂಡು ವಿಚಾರ ಮಾಡಿದಾಗ ಇಟ್ ಈಸ್ ಸೇಡ್ ಟು ಬಿ ಸಬ್ಜೆಕ್ಟ್ ಟು ಬರ್ತ್. ಸೊ ವೇದಾಂತ ಸೇಸ್ ದಟ್ ಆತ್ಮ ಇಸ್ ಅನ್ಬೋರ್ನ್. ಉಳಿದವ್ರೆ ನಾವು ಕಲ್ಪಿಸಿ ಅದು ಹುಟ್ಟೇತಂತ ಹೇಳಿ ಹುಟ್ಟನ್ನ ನಿರಾಕರಿಸಿದೀವಲ್ಲ, ಹಾಗೆ ನಮ್ಮ ವೇದಾಂತದೊಂದು ಪದ್ಧತಿ ಇದು. ಇಟ್ ಈಸ್ ಲೈಕ್ ಕಾಲಿಂಗ್ ಎ ವೆಸಲ್ ದಟ್ ಹ್ಯಾಸ್ ನಥಿಂಗ್ ಇನ್ ಇಟ್. ಒಂದು ವೆಸಲ್ ಅದ, ಅಲ್ಲಿ ಅದರಲ್ಲಿ ಏನೂ ಇಲ್ಲ. ಅನ್ಬೇಕಾದ್ರೆ ಏನ್ ಬೇಕ್ರಿ? 2 ಪಾತ್ರೆ ಇಟ್ಟರಲ್ಲಿ, ಒಂದು ಖಾಲಿ ಅದ, ಒಂದು ವಸ್ತುಗಳನ್ನ ತುಂಬಿ ಅದ. ಆ ವಸ್ತುಗಳನ್ನ ತೆಗೆದು ಹಾಕಿದಾಗ ಇಲ್ಲಿ ಏನಾಗ್ತದ? ಖಾಲಿ ಅಂತ ಅನಿಸ್ತದ. ಆ ಖಾಲಿ ಅಂತ ಹೇಳ್ಬೇಕಾದ್ರೆ ಅಲ್ಲಿ ತುಂಬಿದ್ದು ಬೇಕಲ್ರಿ, ಅದನ್ನ ನೋಡಿದ ಖಾಲಿ ಅಂತೇವಿ. ಹಂಗಂದಂಗ ಆಕೈತಿ ಅಂತಾರ. ಏಕದಮ್ ಖಾಲಿ ಅಂತ ಒಪ್ಪಕ್ ಆಗೋದಿಲ್ಲ. ಖಾಲಿ ಅನ್ನೋದು ವಸ್ತು ಅಲ್ಲ. ಅದನ್ನ ಸಿದ್ಧ ಮಾಡ್ಬೇಕಾದ್ರೆ ಅಲ್ಲೊಂದು ಬೇಕಲ್ಲ, ತುಂಬಿದ್ದು. ಪಾತ್ರೆ ತುಂಬಿದ್ದು ನೀರಾರ ಇರ್ಲಿ, ಏನು ತುಂಬಿದ್ದು ಬೇಕು.
ಅದನ್ನ ತೆಗೆದು ಹಾಕಿದಾಗ ಖಾಲಿ ಆಯ್ತು. ಇಲ್ಲಿ ಖಾಲಿ ಅದ ನೋಡು, ಏನು ಇಲ್ಲ, ಏನ ಇಲ್ಲ ಅನ್ನೋದು ಇಲ್ಲ, ನಾಮ ಮಾತ್ರ ಅದು. ಎಂಟಿ ದೈ ಸೆಲ್ಫ್, ಖಾಲಿ ಮಾಡು. ಐ ಶಾಲ್ ಫಿಲ್ ದಿ ಅಂದ ಯೇಸು ಕ್ರಿಸ್ತ. ಯೇಸು ಕ್ರಿಸ್ತ ಏನಂದ್ರು? ಮುದ್ದೆ ಮಾತು, ಎಂಟಿ ದೈ ಸೆಲ್ಫ್ ಐ ಶಾಲ್ ಫಿಲ್ ದಿ. ನಾವ್ ಹೆಂಗ್ ವೇದಗಳ ಶ್ರುತಿ ಹೇಳ್ತಾವಲ್ಲ, ಅವು ಒಂದು ಶ್ರುತಿ ತಯಾರು ಮಾಡ್ಯಾನ ಕ್ರಿಸ್ತ ಮಹಾತ್ಮರು. ಅವರು ಒಂದು ಶ್ರುತಿ ಏನ್ ಹೇಳ್ತಾರ? ಎಂಟಿ ದೈ ಸೆಲ್ಫ್ ಐ ಶಾಲ್ ಫಿಲ್ ದಿ. ಅವ್ರ ಶ್ರುತಿ ಅದು. ನಾವಂತೇವ್ ಅವ್ರಿಗೆ ಒಂದ್ ಹೆಜ್ಜೆ ಮುಂದೆ ಹೋಗಿ ಎಂಟಿ ದೈ ಸೆಲ್ಫ್, ಎಂಟಿ ದೈ ಸೆಲ್ಫ್ ಒಪ್ಪೇವ್ ನಾವು ನಿನ್ನಂಗ. ಆದರೆ ಐ ಶಾಲ್ ಫಿಲ್ ದಿ ತೆಗೆದು ಹಾಕದನ ಈಗಾಗಲೇ ತುಂಬೈತೆ. ಅದು ಎದ್ದು ವಸ್ತುವೇ ನಮಗ ಅನುಭವಕ್ಕೆ ಬರ್ತದ. ಮತ್ ಬೇರೆ ಒಂದೇನದ? ಐ ಶಾಲ್ ಫಿಲ್ ದಿ ಯಾಕದು ತುಂಬಾ ಏನೇನು ಬೇರೆ ಕಡೆಯಿಂದ ತಂದದಕ್ಕ ದ್ವೈತ ಯಾಕದು? ನಾವು ದ್ವೈತನು ಬಳಸೋದಿಲ್ಲ ಇಲ್ಲೇ. ಖಾಲಿ ಮಾಡ ಕಲಾಸ್, ಅಲ್ಲದ್ ತುಂಬ್ಕೊಂಡಿ ಖಾಲಿ ಮಾಡ. ಮತ್ತೊಂದ್ ಮಂದ್ ಸೇರ್ಕೋತೈತಿ, ಆತ್ಮ ಐತಿ ಅಂತ ನಮ್ದೇನಿಲ್ಲ, ಅದು ಭ್ರಾಂತಿ. ಅದು ಹೌದು. ಕ್ರಿಶ್ಚಿಯನ್ ಅಲ್ಲಗಳದರು ಕೂಡ ಅಡ್ಡಿಲ್ಲ. ನಮ್ಮ ಗೌಡಪಾದರು ಹೆಂಗಲ್ಲಗಳದಾರ? ತಾತ್ವಿಕವಾಗಿ ಪರಮಾರ್ಥ ದೃಷ್ಟಿಯಿಂದ. ಇನ್ನೊಂದು ಅಲ್ಲಿ ವಸ್ತು ತುಂಬಾಕಿಲ್ಲಪ್ಪ, ಖಾಲಿ ಮಾಡು. ಇದ್ದದ್ ಇದಕ್ಕದಂಗ ಅನುಭವಕ್ ಬರ್ತದ. ಆವರಣದಂಗ್ ಮಾಡಿಬಿಡು, ಆವರಣ ರಹಿತವಾದಂತ ಆತ್ಮ ಅನುಭವಕ್ ಬಂದ ಬರ್ತದ. ಪಾತ್ರೆ ಹೊಡೆದ್ ಬಿಡು ಸಾಕ, ಅಲ್ಲಿ ಒಳಗಿರುವಂತ ದೀಪ ತನ್ನ ಪ್ರಕಾಶ ತಾನ ಬೆಳಗ್ತದ. ಕತ್ತನ ಒಳಗಿದ್ದದಾದ್ರೆ ಅಡ್ಡಿ ಇಲ್ಲಪ್ಪ ನೀ ಹೇಳೋದು. ಹಾಗೆ ದೀಸ್ ಆರ್ ದ ಡಿಸ್ಕ್ರಿಪ್ಟಿವ್ಸ್ ಯೂಸ್ಡ್. ಉಪಯೋಗ ಮಾಡ್ಕೊಂಡೇವ್ ನಾವು ಎಲ್ಲವನ್ನ, ಅನಾತ್ಮವನ್ನ, ಅನಾತ್ಮದಲ್ಲಿರ್ತಕ್ಕಂಥ ವ್ಯವಹಾರಗಳನ್ನ ಬಳಕೆ ಮಾಡಿಕೊಂಡು ಶಾಸ್ತ್ರಾದಿಗಳು, ಗುರುಗಳು ಇವೆಲ್ಲ ಏನ್ ಮಾಡಾಕತ್ತಾವ? ಇವು ತೆಗೆದು ಹಾಕ್ಲಿಕ್ಕೆ, ಅಲ್ಲದನ್ನ ತೆಗೆದು ಹಾಕ್ಲಿಕ್ಕೆ ಕಾಣಿಯಾಗ್ಯಾವ. ಎಲ್ಲ ತೆಗೆದು ಹಾಕಿದಿಂದ ಉಳಿದೇನು? ಖಾಲಿ ಆಗದ್ದು. ಖಾಲಿ ಆದಂತ ಯಾವ ಏನದಲ್ಲಿ ಖಾಲಿ ಆದಾಗ ಮಿಥ್ಯ ಅಂತ ಒಪ್ಕೊಂಡಿವಲ್ಲ, ಏನೂ ಇಲ್ಲ. ನಾವೊಂದು ಬೌದ್ಧವಾದ ತನಕ ಬಂದಿವಿ, ಅವ್ರನ್ನು ಒಪ್ಕೊಂಡಿವಿ. ಏನು ಜಾಗ್ರ ಸ್ವಪ್ನಗಳಲ್ಲಿ ಏನೂ ಇಲ್ಲ, ಜಗತ್ತಿಲ್ಲ, ತೋರಿಲ್ಲ, ಇಲ್ಲ ಅಂತ ಒಪ್ಕೊಂಡಿವಿ. ಮಿಥ್ಯ ಅದ, ಶೂನ್ಯವಾದದ, ಏನು ಇಲ್ಲ ಒಪ್ಕೊಂಡಿವ, ಅಡ್ಡಿ ಸರಿ. ಆದರೆ ಆ ಶೂನ್ಯವನ್ನು ಎದುರಿಟ ಇರತಕ್ಕಂತ ಏನೊಂದು ಅರಿಯದೆ ಸುಖ ಸುಪ್ತನಾಗಿದ್ದೆ, ಅದನ್ನ ಹೇಳವ್ರು ಯಾರು? ಯಾರು ಬಂದ್ ಹೇಳ್ಬೇಕು? ನಮ್ ವೇದ ಹೇಳ್ತದ ನೋಡ್ರಿ, ಯಾರು ಹೇಳುದಿಲ್ಲ, ಗೌಡಪಾದ್ರ ಹೇಳ. ಹಾಗೆ ದೀಸ್ ಆರ್ ದ ಡಿಸ್ಕ್ರಿಪ್ಟರ್ಸ್ ಯೂಸ್ಡ್ ಫಾರ್ ಕಮ್ಯುನಿಕೇಶನ್. ಭ್ರಾಂತಿ ನಿವಾರಣೆಗಾಗಿ ಇವೆಲ್ಲ ಬೇಕಾಗ್ತದ ಯುಕ್ತಿ ರೂಪದಿಂದ. ಆದ್ದರಿಂದ ದೇ ಆರ್ ನಾಟ್ ಅಟ್ರಿಬ್ಯೂಟ್ಸ್ ಆಫ್ ದ ಆತ್ಮ. ಆದರೆ ಆತ್ಮನಿಗಳಿಗೆ ವಿಶೇಷಣಗಳಲ್ಲ. ವಿಶೇಷಣಗಳನ್ನ ಉಪಯೋಗ ಮಾಡ್ರಿ ಜೀವ ಆಗ್ತದ. ಅದಕ್ಕೆ ಶ್ರುತಿ ಮೊದಲೇ ಎಚ್ಚರಿಕೆ ಕೊಟ್ಟು ಏಕಂ ಏವ ತದ್ವಿತೀಯಂ ಬ್ರಹ್ಮ ಇಂತಿ ಇವುಗಳನ್ನ ವಿಶೇಷಣ ಪದಗಳಿಂದ, ಈ ಮೂರು ವಿಶೇಷಣ ಪದಗಳಿಂದ ನಿರಾಕರಿಸುವುದು. ಆತ್ಮನಿಗೆ ವಿಶೇಷಣಗಳನ್ನ ಕೊಟ್ಟು ವಿಶೇಷಣಗಳನ್ನ ನಿರಾಕರ ಮಾಡ್ರಿ ಅಂತ ಹೇಳೋದು ಶ್ರುತಿ. ಅದನ್ನ ಹೇಳಕತ್ತಾರ ಗೌಡಪಾದರು. ಇವನ್ನೆಲ್ಲಾ ನಾವು ವರ್ಣಗಳನ್ನ ಮಾಡೋದು ಡಿಸ್ಕ್ರಿಪ್ಷನ್ ಅಂದ್ರ ವಿಶೇಷಣಗಳು ವರ್ಣನ ಮಾಡ್ಲಿಕ್ಕೆ ಕಾರಣವಾದಂತ ಶಬ್ದ. ವಿಶೇಷಣಗಳಂದ್ರ ಬಹಳ ಸುಂದರದ, ಕುರುಪಿ ಅದ, ಹಿಂಗೇನ್ ವರ್ಣನೆ ಮಾಡ್ತಾವಲ್ಲ ನಾಮ ಪದಗಳನ್ನಗ. ಪ್ರೊನೌನ್ಸ್ ಅಂತಾರ, ಕ್ರಿಯಾ ವಿಶೇಷಣಗಳಂತಾರ. ಕ್ರಿಯೆಯನ್ನು ವರ್ಣಿಸೋದು ವೇಗವಾಗಿ, ಮಂದವಾಗಿ. ಆ ಕ್ರಿಯೆಯನ್ನು ವರ್ಣಿಸೋದು ಕ್ರಿಯಾ ವಿಶೇಷಣಗಳು. ಒಟ್ಟು ವಿಶೇಷಣಗಳು ನಾಮಪದಕರಾಗ್ಲಿ ಕ್ರಿಯೆಗಾಗಲಿ ಉಪಯೋಗ ಮಾಡ್ತೇವಲ್ಲ, ಇವು ಯಾಕೆ ಮಾಡ್ತೇವಿ? ತಿಳಿಯುವ ಸಲುವಾಗಿ. ಯಾಕೆ ಪ್ರಶ್ನೆ ಮಾಡ್ತೇವಲ್ಲ ನಾವು, ಹೆಂಗ, ಏನ, ಹೇಗೆ? ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗಿದ್ರೆ ವಿಶೇಷಣಗಳು ಬೇಕಾಗ್ತದ, ಅವಶ್ಯದ. ಆದ್ದರಿಂದ ಅವನು ಉಪಯೋಗ ಮಾಡೇವಪ್ಪ ನಾವು ಕಮ್ಯುನಿಕೇಶನ್ ಸಲುವಾಗಿ, ವ್ಯವಹಾರ ಸಲುವಾಗಿ. ಇಲ್ಲಂದ್ರ ಹೇಳಾಕ್ ಬರುದಿಲ್ಲ. ಪ್ರತ್ಯಯಗಳಿಲ್ಲದೆ ಹೇಳಾಕ್ ಬರುವುದನ್ನೇ ಇಲ್ಲ. ಪ್ರತ್ಯಯಗಳ ಅರಿವೇ ನಮ್ಮಲ್ಲಿ ಪೂರ್ಣವಾದಂತ ಅರಿವು ಉಂಟಾಗ್ತದ. ಅಂತ ಪೂರ್ಣ ಅರಿವನ್ನ ನಾವು ನಮಗ ಅನ್ಯವಾಗಿರುವಂತ ಇವೆಲ್ಲ ಶಾಸ್ತ್ರಾದಿಗಳು ಬೇಕಾಗ್ತವ. ಅವು ಸಬಾರ್ಡಿನೇಟ್ ಅದಾವ, ಅವು ಸೆಕೆಂಡ್ರಿ ಅದಾವ. ತಾತ್ಪೂರ್ತಿಕ ಅರಿವನ್ನು ತಗೊಂಡು ನಮಗೆ ತಿಳಿಸಿಕೊಡ್ತಾವ. ತಟಸ್ಥ ಲಕ್ಷಣದಿಂದ ಇಡೀ ಜಗತ್ತು ಕೂಡ ಕಾಗಿ ರೂಪದಿಂದ ಆ ದೇವದತ್ತನ ಮನೆಯನ್ನ ಆ ಕಾಗಿ ಅಲ್ಲಿ ಕುಂತು ಎಲ್ಲವನ್ನು ಅಲ್ಲಗಳೆದು ತಟಸ್ಥ ಲಕ್ಷಣದಿಂದ ವಿವರ್ತನ ಮಾಡಿ, ವ್ಯಾವರ್ತ ಮಾಡಿ ಆ ದೇವದತ್ತನ ಮನಿ ತೋರಿಸ್ತದ. ಯಾಕಾಗಿ ಹಂಗ ಈ ಜಗದಾದಿಗಳ ಪ್ರಪಂಚ ಏನ್ ಮಾಡ್ತಾವಂದ್ರ, ಇವು ಕೂಡ ಒಂದು ಕ್ಷಣಕ್ಕೆ ಒಂದು ಟೈಮ್ದೊಳಗೆ ಇದ್ದುಕೊಂಡು ಕಾಯಂ ಇರೋದಿಲ್ಲ.
ಕೆಲವು ಕಾಲ ಇದ್ದು ತೋರಿಸಿಕೊಟ್ಟು ಅವು ಹೋಗಿ ಬಿಡ್ತಾವಲ್ಲ. ಆದ್ದರಿಂದ ಇವು ಅವಶ್ಯ ಅದಾವ. ಇವುಗಳನ್ನ ನಾವು ಉಪಯೋಗ ತಗೊಂಡು ಮಿಥ್ಯತ್ವ ನಿರಾಕರಣೆ ಮಾಡ್ಬೇಕಾಗ್ತದ. ತಾತ್ಪರ್ಯ ಸತ್ಯ ಅವಳಿಗೂ ಕೊಡ್ಬೇಕಾಗ್ತದ, ಒಪ್ಬೇಕಾಗ್ತದ. ಆದ್ರೆ ಸಂವೃತ್ತಿಯ ಸತ್ಯ ನಿಜವಾದ ಸತ್ಯ ಅಲ್ಲ, ಪಾರಮಾರ್ಥಿಕ ಸತ್ಯ ಅಲ್ಲ, ವ್ಯವಹಾರಿಕವಾದತ್ವ ಅಥವಾ ಪ್ರಾತಿಭಾಷಿಕ ಸತ್ಯತ್ವವನ್ನು ಅವಳು ಕೊಟ್ಟು ಅವುಗಳು ನಿರಾಕರಿಸಿ ನಾವು ಪಾರಮಾರ್ಥಿಕವಾದಂತ ಸತ್ಯವನ್ನನೇ, ಧ್ವಜವನ್ನನೇ, ಆಧ್ಯಾತ್ಮಿಕ ಅಖಂಡವಾದ ಧ್ವಜವನ್ನ ನಾವು ಸ್ಥಾಪನಾ ಮಾಡಿ ಆಯಾ ಗೌಡಪಾದರ ಒಂದು ವಿಶೇಷವಾದಂತ ವಿಚಾರವನ್ನ ನಾವು ನೀವೆಲ್ಲ ತಗೊಂಡು ಅಖಂಡವಾದ ನಮ್ಮ ಸ್ವರೂಪದಲ್ಲಿ ಒಂದಾಗಿ ಉಳಿಯುವಂತಹ ಒಂದು ಸ್ಥಿತಿಯನ್ನ ಆ ಪರಮಾತ್ಮ ನಮ್ಗೆಲ್ಲರಿಗೂ ಒದಿಸಿಕೊಡ್ಲಿ ಅನ್ನುವಂತ ಎರಡು ತೊದಲು ನುಡಿಗಳನ್ನ ತಂಪಾದ ಕರ್ಪಿಸಿ ನನ್ನ ಮಾತಿಗೆ ವಿರಾಮ. ದಯಮಾಡಿ ಇಲ್ಲಿ ಹಂಸ ಕ್ಷೀರ ನ್ಯಾಯದಂತೆ ಏನಾದರೂ ತಪ್ಪು ತಡೆಗಳಾಗಿದ್ರೆ ಕ್ಷಮಿಸ್ರಿ, ಒಳ್ಳೇದನ್ನ ಸ್ವೀಕಾರ ಮಾಡ್ರಿ, ಮತ್ತ ಅಲ್ಲದನ್ನ ಕೈ ಬಿಡ್ರಿ. ಇನ್ನ ಡಿಟೇಲ್ ಆಗಿ ನಿಮಗೆ ಬೇಕಾಗಿತ್ತಂದ್ರೆ ನಾಮದಾರ್ ಗುರುಗಳ ಬಂದ ಮೇಲೆ ಏನಾದ್ರು ಅದ್ರಾಗ ನಮ್ದು ತಪ್ಪಾಗಿತ್ತಂದ್ರೆ ನಾವು ತಿದ್ದುಕೊಳಕ್ ಬರ್ತದ. ಹೇಳುವಂಗ ಹೇಳಿದೀನಿ. ಅದ್ರಾಗ ಮತ್ತೊಮ್ಮೆ ಅವ್ರು ಹೇಳಿದಾಗ ಕೆಲವು ಅಂಶಗಳು ಗಮನಿಸದೇ ಇರದಾಗ ಏನಾದ್ರೂ ಕಂಡು ಬಂದಿರಬಹುದು, ಅವು ಕೂಡ ಕಂಡು ಬರ್ತಾವ. ಇಟ್ ಈಸ್ ನಾಟ್ ಫೈನಲ್. ಆದ್ರೂ ಕೂಡ ಇಂಥ ವಿಷಯಗಳನ್ನ ಗುರುಮುಖದಿಂದ ಕೇಳಿದಂತ ನಾಮದಾರ್ ಸರ್ ಆಗ್ಲಿ ಯಾರಾಗ್ಲಿ ಹೇಳಿದ್ರೆ ಇನ್ನಷ್ಟು ಚೆನ್ನಾಗಿತ್ತು. ಅನಿವಾರ್ಯದಿಂದ ನಾವು ಇವುಗಳನ್ನ ತಲೆ ಹೊಡ್ಕೊಂಡು ಅರ್ಥ ಮಾಡಿಕೊಂಡು ಹೇಳ್ಬೇಕಾದ್ರೆ ಬಹಳ ಕಷ್ಟದ. ಈ ಕಷ್ಟ ಯಾಕೆ ಬಂದೈತಿ ಅಂದ್ರೆ ನಾಮದಾರ್ ಗುರುಗಳು ಇಲ್ದಕ್ ಬಂದದ. ಆದ್ರೂ ಕೂಡ ನೀವೆಲ್ಲ ಸಹಕಾರ ಕೊಟ್ಟು ಅದೇ ತಗೋರಿ ನಾವೆಲ್ಲ ಹೆಚ್ಚು ಕಡಿಮೆ ನೋಡೋಣ ಒಂದಿಂದ ನಡೆಸ್ಕೊಂಡು ಹೊಂಟೇವಿ. ತಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ ನನ್ನ ವಾಣಿಗೆ ವಿರಾಮ. ಧನ್ಯವಾದ.